Good evening to everyone. Am I audible to everyone? Yes, ma'am. Okay. Yes. So let us begin. So please make sure that I have kept the chat section and mute section open for you people to ask any doubts or to discuss anything. But please make sure that it should not be a disturbance to class. Okay. Please make sure that you are sitting in some isolated place so that there is no disturbance to the class. Okay. So let us continue with our CET questions. We are supposed to start with a fresh chapter, that is trigonometric functions. Okay. So ಎಲ್ಲರೂ ಕಾಲೇಜ್ ನಲ್ಲೂ ಆಗಿದ್ಯಾ ಇದು ಚಾಪ್ಟರ್ ಮುಗ್ದಿರ್ಬೋದಲ್ವಾ? ಎಸ್ ಮ್ಯಾಮ್. ಮುಗ್ದಿದೆಯಲ್ವಾ? ಓಕೆ, ಎಸ್. ಸೊ ಸ್ವಲ್ಪ ಬೇಸಿಕ್ ನೋಡೋಣ. ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದ್ದಿದ್ದೆ. ನೀವು ಸ್ಕೂಲ್ ನಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕಲ್ತಿರ್ತೀರಾ, ಕರೆಕ್ಟಾ? ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕಲ್ತಿರ್ತೀರಾ. ಏನು ಟ್ರಿಗ್ನೋಮೆಟ್ರಿ ಅಂದ್ರೆ ನಥಿಂಗ್ ಬಟ್ ಮೆಜರ್ಮೆಂಟ್ ಆಫ್ ಸೈಡ್ಸ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ಎಸ್ ಆರ್ ನೋ? Okay, so this is nothing but measurement of sides, also three angles. Okay, so we get three sides and three angles in a right angle triangle. So basic idea of trigonometry is measurement of three sides and measurement of three angles of what triangle? Right angle triangle. Okay, so ಇದಾದ್ಮೇಲೆ ನಿಮ್ ಸ್ಕೂಲ್ 10th ವರೆಗೂ ಏನ್ ಕಲ್ತಿದ್ದೀರಾ? ಸ್ವಲ್ಪ ಐಡೆಂಟಿಟೀಸ್ ಕಲ್ತಿದ್ದೀರಾ. What are those? Sin square plus cos square is always 1. Similarly, 1 plus tan square is secant square. 1 plus cot square is cosecant square. Then you have studied some standard angles. Okay. So, you have the standard angles. So, 0 degrees, 30 degrees, then 45 degrees, 60 degrees, 90 degrees, and 180 degrees. Okay. So, ನಮ್ಗೆ ಇಲ್ಲಿ PUC ಅಲ್ಲಿ ಸ್ವಲ್ಪ ಇದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ 270 ಡಿಗ್ರೀಸ್ ಅಂಡ್ 360 ಡಿಗ್ರೀಸ್. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕಲ್ತಿರ್ತೀರಾ ನೀವು ಆಲ್ರೆಡಿ. ಓಕೆ, ಸೊ ಆಫ್ಟರ್ ದ್ಯಾಟ್ ಕಮ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಓಕೆ, ಸೊ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನೀವು ಇಲ್ಲಿವರೆಗೂ ರೇಷಿಯೋಸ್ ಅಂತ ಓದಿದೀರಾ. ಈ ರೇಷಿಯೋಸ್ ಯಾಕೆ ಫಂಕ್ಷನ್ ಆಯ್ತು, ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್ ಒನ್ ಆಫ್ಟರ್ ದಿ ಅದರ್. ಓಕೆ, ಬಟ್ ಬಿಫೋರ್ ದ್ಯಾಟ್ ನಿಮ್ NCERT ಅಲ್ಲಿ ಹೇಗೆ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಎಕ್ಸರ್ಸೈಸ್ ಏನ್ ನಿಮ್ಗೆ? ಆಂಗಲ್ಸ್ ಅಂಡ್ ಮೆಜರ್ಮೆಂಟ್ಸ್, ರೈಟ್? ಈಸ್ ಯೋರ್ ಫಸ್ಟ್ ಎಕ್ಸರ್ಸೈಸ್ ಆಂಗಲ್ಸ್ ಅಂಡ್ ಮೆಜರ್ಮೆಂಟ್ಸ್? Yes or no? Am I audible to everyone? Yes ma'am. ಓಕೆ, ಫಸ್ಟ್ ಬರೋದು ನಿಮ್ಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ ಆಂಗಲ್ಸ್ ಅಂಡ್ ಮೆಜರ್ಮೆಂಟ್ಸ್, ಕರೆಕ್ಟ್? ಸೊ ಫಸ್ಟ್ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಆಂಗಲ್ಸ್ ಅಂಡ್ ಮೆಜರ್ಮೆಂಟ್ಸ್, ಆಮೇಲೆ ಅದ್ರ ಮೇಲೆ ಬೇಸ್ಡ್ ಇರೋ ಕ್ವೆಶನ್ಸ್ ನೋಡ್ಕೊಳ್ಳೋಣ, CET ಕ್ವೆಶನ್ಸ್. ದೆನ್ ವಿ ವಿಲ್ ಗೋ ಫಾರ್ ದಿಸ್ is function and everything. Okay, so already ನೀವು ಓದಿರ್ತೀರಾ there are two ways of expressing angle of what? Trigonometric functions. Okay, ಸದ್ಯಕ್ಕೆ ನಾನು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತ ಅನ್ಕೊಂತೀನಿ. So one is degree measurement, one is radian measurement. Okay, so degree ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದು, you have learned right from your primary school 1 to 360 degrees. Okay, ಇಲ್ಲಿ ಏನಾಗುತ್ತೆ? When you take a circle, say for a unit circle, when this circle is divided into 360 parts. Okay, ನಾನು ಈ ತರ ಇದನ್ನ 360 ಪಾರ್ಟ್ಸ್ ನಲ್ಲಿ ಡಿವೈಡ್ ಮಾಡ್ತಾ ಹೋದ್ರೆ ಎಷ್ಟು ಪಾರ್ಟ್ಸ್? 360 ಪಾರ್ಟ್ಸ್. ಓಕೆ, ಆವಾಗ ಪ್ರತಿ ಒಂದು ಪಾರ್ಟ್ ಗೆ ನಾವ್ ಏನಂತ ಕರಿತೀವಿ? 1 ಡಿಗ್ರಿ ಅಂತ ಕರಿತೀವಿ. ಈಚ್ ಪಾರ್ಟ್ ಇಸ್ ಕಾಲ್ಡ್ ಆಸ್ 1 ಡಿಗ್ರಿ. ಸೊ ದಿಸ್ ಇಸ್ 1 ಡಿಗ್ರಿ, 2 degrees, 3 degrees, 4 degrees. So one complete rotation ಆದ್ಮೇಲೆ, what is one complete rotation? 360 degrees. What I am saying, is this correct? Correct alva? Yes, ma'am. So the condition is, given a circle, you have to divide your circle in how many parts? 360 parts. Okay, ರೇಡಿಯನ್ ಅಂದ್ರೆ ಏನು? ಈಗ ನೋಡಿ, ಸ್ವಲ್ಪ ಡಿಗ್ರಿ ಏನಾಗುತ್ತೆ, whenever you are studying trigonometric functions, always remember every trigonometry function is defined in the form of radian measurement. ಯಾಕೆ? Okay, why radian measurement is important? ಇಲ್ಲಿ ಏನ್ ಕಂಡೀಷನ್ ಆಗುತ್ತೆ? The condition is,
ನೀವ್ ಏನೇ ಡಿಗ್ರಿ ತಗೊಂಡ್ರು ಸರ್ಕಲ್ ಅನ್ನ 360 ಪಾರ್ಟ್ಸ್ ನಲ್ಲೇ ಡಿವೈಡ್ ಮಾಡ್ಬೇಕು. ಒಂದು ಕಡಿಮೆನೂ ಆಗ್ಬಾರ್ದು, ಒಂದ್ ಹೆಚ್ಚು ಆಗ್ಬಾರ್ದು. ಅಂದ್ರೇನೆ ಯು ಆರ್ ಗೆಟ್ಟಿಂಗ್ ದಟ್ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 360 ಡಿಗ್ರಿ. ಓಕೆ, ಇದ್ರಲ್ಲಿ ಒಂದ್ ಕಡಿಮೆ ಆಗ್ಬಾರ್ದು, ಹೆಚ್ಚಾಗ್ಬಾರ್ದು. ಯು ಹ್ಯಾವ್ ಟು ಡಿವೈಡ್ ಇನ್ 360 ಪಾರ್ಟ್ಸ್ ಓನ್ಲಿ. ಓಕೆ, ಆದ್ರೆ ರೇಡಿಯನ್ ಹಾಗಾಗಲ್ಲ. ರೇಡಿಯನ್ ಏನ್ ಹೇಳುತ್ತೆ, ಯು ಟೇಕ್ ಅ ಸರ್ಕಲ್. ಓಕೆ, ಸೇ ಯೂನಿಟ್ ಸರ್ಕಲ್ ಅಂದ್ರೆ ರೇಡಿಯಸ್ ಎಷ್ಟಾಗುತ್ತೆ, I will say 1 centimeter. Okay, now see here, if this is the arc, okay, if this is the arc, okay, length, ನಾನು ಏನಾದ್ರೂ ತಗೋಬಹುದು ಇದನ್ನ. ಓಕೆ, ಯು ಟೇಕ್ ಎನಿ ಮೆಜರ್ಮೆಂಟ್ ಆಫ್ ಯುವರ್ ವಿಶ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾನು 1 ಸೆಂಟಿಮೀಟರ್ ಅಂತಾನೆ ತಗೊಂತೀನಿ. ಸೊ ಇವಾಗ ಇದು ಒಂದು ಎಂಡ್, ಇದು ಒಂದು ಎಂಡ್ ಆರ್ಕ್ಗೆ. ಈ ಎಂಡ್ ಮತ್ತೆ ಈ ಎಂಡ್ ಸೆಂಟರ್ ಜೊತೆ ಜಾಯಿನ್ ಮಾಡಿದ್ರೆ ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಆಂಗಲ್ ಅನ್ನ ಏನಂತ ಕರಿತೀವಿ ನಾವು, ರೇಡಿಯನ್ ಆಂಗಲ್. ಸೊ ಇವಾಗ ಇಲ್ಲಿ ನೀವು ಏನ್ ಆರ್ಕ್ ಲೆಂತ್ ತಗೊಂತೀರಾ, ಏನು ಕಂಡೀಷನ್ ಇಲ್ಲ ಅಲ್ಲಿ. ಓಕೆ, whatever arc length you want you can take. Okay, so suppose I'm taking one arc length say of 5 centimeter. Okay, 5 centimeter. So ಇಲ್ಲಿಂದ ಇಲ್ಲಿ 5 centimeter ಇದೆ ಅಂತ ಅನ್ಕೊಳ್ಳಿ. ಸೊ ನಾನ್ ಸೆಂಟರ್ ಜೊತೆ ಜಾಯಿನ್ ಮಾಡಿದ್ರೆ ಇದು ಕೂಡ ನಿಮ್ದು ರೇಡಿಯಸ್ ಆಯ್ತು, ಇದು ಕೂಡ ನಿಮ್ದು ರೇಡಿಯಸ್ ಆಯ್ತು. ಸಪೋಸ್ ನಮ್ಗೆ ರೇಡಿಯಸ್ ವ್ಯಾಲ್ಯೂನು ಗೊತ್ತಿದೆ ಅಂತ ಅನ್ಕೊಳ್ಳಿ. ಅವಾಗ ಇಲ್ಲಿ ಏನ್ ಆಂಗಲ್ ಫಾರ್ಮ್ ಆಗುತ್ತೆ ಇದನ್ನ ನಾವು ಏನಂತ ಕರಿತೀವಿ, ರೇಡಿಯನ್ ಅಂತ ಕರಿತೀವಿ. ಸೊ ರೇಡಿಯನ್ ಅಲ್ಲಿ ಏನಾಗುತ್ತೆ, ದೇರ್ ಇಸ್ ನೋ ಕಂಡೀಷನ್ ದಾಟ್ ನೀವು ಇಷ್ಟೇ ಪಾರ್ಟ್ ತಗೋಬೇಕು ಅಥವಾ ಇಷ್ಟೇ ಸೆಂಟಿಮೀಟರ್, ಇಷ್ಟೇ ಮೀಟರ್ ತಗೋಬೇಕು ಅಂತ ಕಂಡೀಷನ್ಸ್ ಇಲ್ಲ. ಯು ಕ್ಯಾನ್ ಟೇಕ್ ವಾಟ್ ಎವರ್ ಆರ್ಕ್ ಲೆಂತ್ ಆಫ್ ಯೋರ್ ವಿಶ್ ಅಂಡ್ ಅಗೇನ್ ರೇಡಿಯಸ್ ಆಫ್ ಯೋರ್ ವಿಶ್. ಅದಕ್ಕೆ ರೇಡಿಯನ್ ಮೆಜರ್ಮೆಂಟ್ is always feasible in trigonometry. Is this clear with everyone? Yes, ma'am. Okay, so always remember we are dealing here with radian measurement. Okay, so radian measurement ಅಂದಾಗ ನಮ್ಗೆ ಇಲ್ಲಿ 180 ಡಿಗ್ರಿನ ನಾವು ಹೇಗೆ ರೀಪ್ರೆಸೆಂಟ್ ಮಾಡ್ತೀವಿ, ಪೈ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ಇದೇನಾಯ್ತು, ಇದು ಡಿಗ್ರಿ ಆಯ್ತು. ಪೈ ಅಂದ್ರೆ ಏನಾಯ್ತು, ರೇಡಿಯನ್ ಆಯ್ತು. ಕರೆಕ್ಟಾ? Or if you are trying to convert pi, what is the value of pi? 22/7. Is this correct? Okay, so this is the relation between degree and radian. Okay, so ಇದಾದ್ಮೇಲೆ ಒಂದ್ ಸ್ವಲ್ಪ ಒಂದೇ ಡಿಗ್ರಿ ನಲ್ಲಿ ರಿಸಲ್ಟ್ ನೋಡ್ಕೊಳ್ಳೋಣ. ಇಫ್ ಯು ಆರ್ ಟೇಕಿಂಗ್ ಅವರ್ ಮೆಟ್ರಿಕ್ ಸಿಸ್ಟಮ್, ಇಂಗ್ಲಿಷ್ ಮೆಟ್ರಿಕ್ ಸಿಸ್ಟಮ್, ಒನ್ ಅವರ್ ನಲ್ಲಿ 1 ಡಿಗ್ರಿಯಲ್ಲಿ ಎಷ್ಟು ಮಿನಿಟ್ಸ್ ಇರ್ತವೆ, 60 ಮಿನಿಟ್ಸ್. ಎಸ್ ಆರ್ ನೋ? ಸಿಮಿಲರ್ಲಿ 1 ಮಿನಿಟ್ ನಲ್ಲಿ ಎಷ್ಟು ಸೆಕೆಂಡ್ಸ್ ಇರ್ತವೆ, 60 seconds. Okay, so if you are trying to convert some 5 degree into minutes, what you have to do, multiply by 60. Okay, so it will give you 60 in terms of minutes. Reverse ಹೋಗ್ಬೇಕಂದ್ರೆ ಏನ್ ಮಾಡ್ತೀರಾ, divide by 60. ಇಷ್ಟ ಎಲ್ರಿಗೂ ಗೊತ್ತಲ್ವಾ? This much everyone knows, right? Yes, ma'am. ಓಕೆ, ಸೊ ಇದು ಡಿಗ್ರಿ ಆಯ್ತು. ಈಗ ಎರಡು ಇಂಪಾರ್ಟೆಂಟ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇಫ್ ಯು ವಾಂಟ್ ಟು ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್, ಇಫ್ ಯು ವಾಂಟ್ ಟು ಕನ್ವರ್ಟ್ ಡಿಗ್ರಿ ಇಂಟು ರೇಡಿಯನ್, ಕೊಟ್ಟಿರೋ ವ್ಯಾಲ್ಯೂನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಪೈ ಬೈ 180. ಇಸ್ ದಟ್ ಕರೆಕ್ಟ್? ಆಮೇಲೆ ಸಿಮಿಲರ್ಲಿ ಇಫ್ ಯು ವಾಂಟ್ ಟು ಕನ್ವರ್ಟ್ what radian into degree. Okay, so ಕೊಟ್ಟಿರೋ ವ್ಯಾಲ್ಯೂನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, 180 by pi. Is this correct? Yes. Any doubts still here to anyone? No, ma'am. Okay, so degree to radian, radian to degree to radian ಗೆ ಕೊಟ್ಟಿರೋ ಡಿಗ್ರಿನ ಏನ್ ಅಂತ ಮಲ್ಟಿಪ್ಲೈ ಮಾಡ್ತೀರಾ, ಪೈ ಬೈ 180. ರೇಡಿಯನ್ ಇಂಟು ಡಿಗ್ರಿ ಅಂದ್ರೆ ಕೊಟ್ಟಿರೋ ರೇಡಿಯನ್ ಅನ್ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, 180 by pi. Okay, so remember when you are writing in terms of radian, it should be expressed in terms of pi only. Okay, ಆಮೇಲೆ when you are trying to write in terms of degree, pi should be converted to 22/7. ಯಾಕಂದ್ರೆ pi ಅಂತ ಇರಬಾರ್ದು, ಯಾಕಂದ್ರೆ ನಮ್ಗೆ ಡಿಗ್ರಿಯಲ್ಲಿ ಬೇಕು, pi ಇರಬಾರ್ದಲ್ಲಿ, ಬಿಕಾಸ್ pi is radian. Okay, so ಇಷ್ಟು ನಮ್ಗೆ ರಿಸಲ್ಟ್ಸ್ ಗೊತ್ತು. ದೆನ್ ಒನ್ ಥೇರಮ್ ಮಾಡಿರ್ಬೋದು ನೀವು ಆಲ್ರೆಡಿ, ದಿಸ್ L equals to R theta ಥೇರಮ್ ಮಾಡಿದೀರಾ? Yes, ma'am.
ಸರಿ, ಇದೇನ್ ರಿಲೇಶನ್ ಹೇಳುತ್ತೆ? ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಸ್ಟ್ರಿಕ್ಟ್ಲಿ. ಓಕೆ, ರಿಮೆಂಬರ್ ದಿಸ್ ಆಂಗಲ್ ಇಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್. ಓಕೆ, ನಾನು ಸಪೋಸ್ ಏನೋ ಒಂದು ಆರ್ಕ್ ಲೆಂತ್ ತಗೊಂತೀನಿ ಇಲ್ಲಿ. ಓಕೆ, ಇಫ್ ಐ ಆಮ್ ಟೇಕಿಂಗ್ ದಿಸ್ ಆರ್ಕ್ ಲೆಂತ್, say this is the length of L. Okay, if I join this with center, okay, so center ಜೊತೆ join ಮಾಡಿದಾಗ this is also radius, this is also radius. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ, ಇದು ಥೀಟಾ ಅಂತ ಅನ್ಕೊಳ್ಳೋಣ, ರೇಡಿಯಸ್ ಅನ್ನ ಆರ್ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಈ ಎಲ್ ಆರ್ ಮತ್ತೆ ಥೀಟಾ ಮಧ್ಯದಲ್ಲಿ ರಿಲೇಶನ್ ಏನು? ಎಲ್ ಈಕ್ವಲ್ಸ್ ಟು ಆರ್ ಥೀಟಾ, ವೆರ್ ಎಲ್ ಇಸ್ ವಾಟ್? ಲೆಂತ್ ಆಫ್ ದಿ ಆರ್ಕ್, ಆರ್ ಇಸ್ ರೇಡಿಯಸ್ ಅಂಡ್ ಥೀಟಾ ಇಸ್ ದಿ ಆಂಗಲ್ form in which radians. Correct alva? Okay, so also ಸ್ವಲ್ಪ ಗೊತ್ತಿರಬೇಕು. If I take the complete arc ಅಂದ್ರೆ nothing but circumference. Yes or no? Circumference of the circle. And what is circumference of the circle? Equals to 2 pi r. Is this correct? Yes. Any doubts to anyone till here? Yes, please say yes or no so that I can continue with the questions. Any doubts still here to anyone? No, ma'am. Okay, fine. Sorry. So, idu ಒಂದು arc ಆಯ್ತು. If I take one complete rotation, ಇದು nothing but ನಾವು ಇದನ್ನ ಏನಂತ ಕರಿತೀವಿ? Circumference ಅಂತ ಕರಿತೀವಿ. ಆಮೇಲೆ circumference ದು ಫಾರ್ಮುಲಾ ಏನು? 2 pi r. Okay. So, ಇಷ್ಟು ನೋಡ್ಕೊಳ್ಳೋಣ ಇವತ್ತಿಗೆ. ಏನು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಗಿಂತ ಮುಂಚೆ angles. ಓಕೆ, ಯಾವ ತರ angles? ಒಂದು ಡಿಗ್ರಿ ಮೆಜರ್ಮೆಂಟ್, ಒಂದು ರೇಡಿಯನ್ ಮೆಜರ್ಮೆಂಟ್. ಇದ್ರ ಮೇಲೆ ನೋಡೋಣ. ದೆನ್ ವಿ ವಿಲ್ ಗೋ ಫಾರ್ ಫಂಕ್ಷನ್ಸ್ ಒನ್ ಬೈ ಒನ್. ಓಕೆ, ಸೊ ಲೆಟ್ ಅಸ್ ನಾಟ್ ಕನ್ಫ್ಯೂಸ್ ಅವರ್ ಸೆಲ್ಫ್ ಬೈ ಡೂಯಿಂಗ್ ಮೆನಿ ಪ್ರಾಬ್ಲಮ್ಸ್. ಒನ್ ಬೈ ಒನ್ ವಿ ವಿಲ್ ಡೂ. ಓಕೆ, ಸೊ ಎಲ್ರು ಕ್ಲಿಯರ್ ಆಗಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Yes, ma'am. ಓಕೆ, ಸೊ ಇಲ್ಲಿ ನಾನು ಕ್ವೆಶನ್ ಟೈಪ್ ಮಾಡೋದು ಮರ್ತೋಯ್ತು. The question says convert the following degrees into radians. Okay, so convert the following degree into radians anta ಹೇಳ್ತಾರೆ. So first question ಏನಿದೆ? 75 degrees. Okay, so if you want to convert degree into radian, what I have to multiply? Pi by 180. Yes or no? Okay, so multiply pi by 180. What I'm getting here? How much I'll get? If you cancel with 5, will I get 5 pi by 12? So if I cancel with 5, ishtayitu. So again 3 4s and 3 12s. Sorry, again 4 1s, 4 3s. So sorry, what is the answer? Pi by 3. So what is your first answer? Option A. Any doubts to anyone till here? No, ma'am. Okay, next. So first question is pi by 3. Second question ಏನ್ ಹೇಳ್ತಾರೆ? 330 degrees ಅನ್ನ ಡಿಗ್ರಿಯನ್ನ ರೇಡಿಯನ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಸೊ ರೇಡಿಯನ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ವಾಟ್ ಐ ಹ್ಯಾವ್ ಟು ಮಲ್ಟಿಪ್ಲೈ? ಪೈ ಬೈ 180. ಕರೆಕ್ಟ್? ಸೊ ದಿಸ್ 0 we can cancel. Now this I can cancel with respect to 3. So 3 11s and 3. Correct? So what is the answer? 11 pi by 6. Which option? Option C. Is this correct? Any doubts to anyone? Yes. Any doubts to anyone? No, ma'am. Okay. Let us move on. Third question. Okay. Now observe the third question very carefully. First ಏನ್ ಕೊಡ್ತಾರೆ ಅವರು? -22 ಡಿಗ್ರಿ ಇಂಟು 30 ಮಿನಿಟ್ಸ್ ಅಂತ ಕೊಡ್ತಾರೆ. ಓಕೆ, ಸೊ ಇವಾಗ ನಿಮ್ ಕನ್ವೀನಿಯನ್ಸ್ಗೆ ಫಸ್ಟ್ ನೀವು ಬೇಕಂದ್ರೆ ಮೈನಸ್ ಅನ್ನ ಪಕ್ಕಕ್ಕೆ ಇಟ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಕರೆಕ್ಟಾ? ಈಗ this is not completely in terms of degrees. Okay, ನೆನ್ಪಿಟ್ಕೊಳ್ಳಿ, ನೀವು ಡೈರೆಕ್ಟ್ ಆಗಿ ಈ ತರ ಮಲ್ಟಿಪ್ಲೈ ಮಾಡಬಾರ್ದು. ಫಸ್ಟ್ ಇದನ್ನ ಕಂಪ್ಲೀಟ್ ಆಗಿ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ 1 degree is equals to how many minutes? 60 minutes. Correct? So 1 minute will be equals to how many degrees? 1 by 60. Yes? So first ಈ 22 degree ನ ಹಂಗೆ ಇಟ್ಕೊಳ್ಳೋಣ. ಈ 30 minute ನ ನಾನು ಡಿಗ್ರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ what I have to divide? I have to divide by 60. Yes or no? Now this becomes degree. What I have written here, is this correct or no? Okay, so 1 degree ಅಂದ್ರೆ 60 minutes ಆಯ್ತು. ಸೊ 1 minute ಅಂದ್ರೆ ಏನಾಯ್ತು? 1 by 60 degrees ಆಯ್ತು. ಸೊ 30 minutes divided by 60. Okay,
So now solve this. This is 22 into 30 by 60 is nothing but 1 by 2 degrees. Okay. So solve this. ಇದನ್ನ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಿರ್ಬೋದಂತ ಅನ್ಕೊಂತೀನಿ. 2 into 22. Okay. So this is a improper fraction. Improper fraction ಅನ್ನ ಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 2 into 22 ಎಷ್ಟಾಯ್ತು? 44 ಆಯ್ತು. 44 plus 1 ಎಷ್ಟಾಯ್ತು? 45 ಆಯ್ತು. So this is now 45 by 2 degrees. So now this is completely in terms of degrees. ಈಗ ಇದಕ್ಕೆ ಏನ್ ಮಲ್ಟಿಪ್ಲೈ ಮಾಡೋಣ? pi by 180 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. Okay. So ಇವಾಗ what all I can do? This I can cancel with 3. Correct? This is 15. Then this is 60. Okay. So ಎಷ್ಟು ಸಿಗ್ತಾ ಇದೆ? 15 pi by 2 into 60. Can I cancel further? So this is 15 ones are 15 fours are. Correct? So ಎಷ್ಟು ಉಳಿತಿಲ್ಲಿ? pi by 2 into 4. 2 into 4 ಅಂದ್ರೆ ಎಷ್ಟಾಯ್ತು? pi by 8. Okay. ಆಮೇಲೆ ಇಲ್ಲಿ ಏನಿತ್ತು? ಮೈನಸ್ ಇತ್ತು. ಸೊ ಆ ಮೈನಸ್ ಅನ್ನ ಬರ್ಕೊಳ್ಳೋಣ. So what is the answer? Minus pi by 8. So which option is correct? Option A is correct. Any doubts to anyone till here? No, ma'am. Yes. Any doubts to anyone else till here? ಸೊ ನೆನ್ಪಿಟ್ಕೊಳ್ಳಿ, ಕನ್ವರ್ಷನ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ. 1 ಡಿಗ್ರಿ ಅಂದ್ರೆ ಎಷ್ಟು? 60 ಮಿನಿಟ್ಸ್. ಹೌದಾ? ಹಾಗಾದ್ರೆ 1 ಮಿನಿಟ್ ಎಷ್ಟಾಗುತ್ತೆ? 1 by 60 ಡಿಗ್ರೀಸ್. ಕರೆಕ್ಟ್? ಅದಕ್ಕೆ ನಾನು ಈ ಮಿನಿಟ್ ಅನ್ನ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಮಿನಿಟಿನ ಡಿಗ್ರಿಗೆ ಹೇಗೆ ಕನ್ವರ್ಟ್ ಮಾಡ್ಕೋತೀರಾ? ಬೈ ಡಿವೈಡಿಂಗ್ 60 ವಾಟ್ ಎವರ್ ದ ಗಿವನ್ ವ್ಯಾಲ್ಯೂ ಇಸ್. ಓಕೆ. ಸೊ ಲೆಟ್ ಅಸ್ ಮೂವ್ ಆನ್. ಆಮೇಲೆ ಅದಾದ್ಮೇಲೆ ಈ ಇಂಪ್ರಾಪರ್ ಫ್ರಾಕ್ಷನ್ ಅನ್ನ ನಾನು ಪ್ರಾಪರ್ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಂಡು 5 by 180 ಮಲ್ಟಿಪ್ಲೈ ಮಾಡ್ಕೊಂಡೆ. ಆಸ್ ಸಿಂಪಲ್ as that. Any doubts to anyone? Yes. Okay. Fine. Let us move on then. ಈ fourth question ಗೆ ಆಮೇಲೆ ಬರ್ತೀನಿ. We will come back. We will go for the next question first. Okay. ನೋಡ್ಬೋದು, ಇದು ಮತ್ತೆ ಸೇಮ್ ಕ್ವಶನ್ ಇದೆ. ನೋಡ್ಬೋದು ನೀವು. ಏನ್ ಹೇಳ್ತಾರೆ? ಎಕ್ಸ್ಪ್ರೆಸ್ ದಿಸ್ ಡಿಗ್ರಿ ಇಂಟು ರೇಡಿಯನ್. ನೀವು ನೋಡ್ಬೋದು, ಇದು ಮೆಟ್ರಿಕ್ ಸಿಸ್ಟಮ್. ಯಾವುದು? ಇಂಗ್ಲಿಷ್ ಮೆಟ್ರಿಕ್ ಸಿಸ್ಟಮ್ ನಲ್ಲಿ ಇದೆ, ಡಿಗ್ರೀಸ್ ಅಲ್ಲಿ ಇದೆ. ರೇಡಿಯನ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ. ಸೊ ಬಿ ವೆರಿ ಕೇರ್ಫುಲ್. ಫಸ್ಟ್ ಕೊಟ್ಟಿರೋ ಕ್ವೆಶನ್ ಕಂಪ್ಲೀಟ್ ಆಗಿ ಡಿಗ್ರಿಯಲ್ಲಿ ಇಲ್ಲ. ಓಕೆ. ಸೊ ದಿಸ್ ಫಾರ್ಮುಲಾ ಇಸ್ ಟ್ರೂ ಓನ್ಲಿ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ದಿಸ್ ವಿತ್ ಡಿಗ್ರಿ. ಓಕೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು. ಕರೆಕ್ಟಾ? ಸೊ 1 by 1 we will start converting. Now 1 degree is equals to 60 minutes. 1 minute is equals to 60 seconds. Correct? So first seconds ಅನ್ನ ಮಿನಿಟ್ ಗೆ ತಗೊಂಡ್ ಬರೋಣ. ಓಕೆ. ಸೊ ಈ ಡಿಗ್ರಿನ ಹಂಗೆ ಇಡ್ತೀನಿ, ಮಿನಿಟ್ ಕೂಡ ಹಂಗೆ ಇಡ್ತೀನಿ. Now this seconds to minute, how should I convert? 30 by 60, because 1 minute is equals to 60 seconds. So 1 second will be equal to 1 by 60 minutes. Okay. So now ಇದೆಷ್ಟಾಯ್ತು ಇವಾಗ? This is minutes. This is 50 degree ಆಯ್ತು. ಇದು ಇವಾಗ ಮಿನಿಟ್ಸ್ ನಲ್ಲಿ ಇದೆ. So this is 37 into 1 by 2. Okay. So now ಇದನ್ನ ಪ್ರಾಪರ್ ಫ್ರಾಕ್ಷನ್ ಆಗಿ ಮಾಡ್ಕೊಳ್ಳಿ. What I get here? 37 into 2 ಎಷ್ಟು ಆಗುತ್ತೆ? 74 ಆಗುತ್ತೆ. 74 plus 1 ಎಷ್ಟಾಗುತ್ತೆ? 75 ಆಗುತ್ತೆ. ಸೊ ದಿಸ್ ಇಸ್ 75 by 2 minutes. ಓಕೆ. ಸೊ ಸೆಕೆಂಡ್ಸ್ ಇಂದ ಮಿನಿಟ್ ಗೆ ತಗೊಂಡ್ ಬಂದ್ವಿ. ಈಗ ಮಿನಿಟ್ ಇಂದ ಮತ್ತೆ ಎಲ್ಲಿ ತಗೊಂಡ್ ಬರ್ಬೇಕು ನಾವು? ಡಿಗ್ರಿ ಮೆಜರ್ಮೆಂಟ್ ಗೆ ತಗೊಂಡ್ ಬರ್ಬೇಕು. ಕರೆಕ್ಟಾ? ಸೊ ಈ 50 ಡಿಗ್ರೀಸ್ ಹಂಗೆ ಉಳಿತು. ಈಗ 75 by 2 ವಾಟ್ ಐ ಹ್ಯಾವ್ ಟು ಡಿವೈಡ್? I have to divide 60 so that it will get converted to what? Degrees. Okay. So ಇವಾಗ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. What I can solve here? With 5 I can solve. Correct? So this is 15s. ಆಮೇಲೆ ಇಲ್ಲಿ 4s. Sorry, 5 I'm trying with 5, right? Sorry, 12s. Correct? So ಇಲ್ಲಿ ಎಷ್ಟಾಯ್ತು? 50 degrees. This is 15 by 2 into 12 degrees. Okay. So again with 3 I can do 3 4s, 3 5s. Correct? So ಇವಾಗ ಎಷ್ಟಾಯ್ತು? 50 into 5 by 2 into 4 is 8.
Now this is completely in terms of degrees. Okay, so ಈ ಮತ್ತೆ ಇಂಪ್ರಾಪರ್ ಫ್ರಾಕ್ಷನ್ ಅನ್ನ ಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಏನ್ ಸಿಗುತ್ತೆ ನಮ್ಗೆ 8 into 5 40 ಆಯ್ತು, 400 ಆಯ್ತು, 400 plus 5 405 divided by 8. So now this is completely in terms of degrees. Any doubts still here to anyone? Any doubts still here to anyone? Yes, any doubts? Okay, so now let us continue. Still we need to convert it into radians. Okay, ನಾವು ಇನ್ನು ಅದನ್ನ ಕನ್ವರ್ಟ್ ಮಾಡಿಲ್ಲ. ಹೇಗೆ ಕನ್ವರ್ಟ್ ಮಾಡ್ತೀರಾ? ಸಾರಿ, ಆಪ್ಷನ್ ಎ. ಆಪ್ಷನ್ ಎ. ನೋ, ಚೆಕ್ ಒನ್ಸ್ ಅಗೇನ್. ಆಪ್ಷನ್ ಎ ಬರುತ್ತಾ? ಚೆಕ್ ಮಾಡಿ ಮತ್ತೊಮ್ಮೆ. ಎಸ್ ಮ್ಯಾಮ್. ಚೆಕ್ ಮಾಡಿ. If I cancel this with 5, this is with 5, 3 ಜೊತೆ ಮಾಡಿದ್ರೆ ಸೆಕೆಂಡ್ ಮ್ಯಾಮ್. I'm still doing this one, radians. ಓಕೆ. Okay, radians I'm doing still. ಅದು ನಾನು ಬರೀ ಈಗ ಡಿಗ್ರಿ ಕನ್ವರ್ಟ್ ಮಾಡಿದ್ದಷ್ಟೇ, ಸಾರಿ ಕಂಪ್ಲೀಟ್ ಆಗಿ, ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ಡನ್ ದಿಸ್ ಇಂಟು radians. Okay, so again 3 4s are 3 9s are. Anything else I can cancel? No. So this is 9 pi by 8 into 4 is 32. So what is the option? Option C, 9 pi by 32. Is this clear with everyone? Is this clear with everyone? Okay, so please make sure that when you are converting into radian, make sure that everything is in terms of degree measurement. Okay, so first seconds in the minute ge, again minute in the degree ge. Okay, next. So ಇಲ್ಲಿವರೆಗೂ ನಾವ್ ಏನ್ ಕ್ವೆಶನ್ಸ್ ಮಾಡಿದ್ವಿ? ಡಿಗ್ರಿ ಟು ರೇಡಿಯನ್ ಮಾಡಿದ್ವಿ. ಈಗ ಒಂದು ರೇಡಿಯನ್ ಟು ಡಿಗ್ರಿ ನೋಡ್ಕೊಳ್ಳೋಣ. ಓಕೆ, ಸೊ ಒಂದು ರೇಡಿಯನ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಯಾವ ಮೆಜರ್ಮೆಂಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ? ಡಿಗ್ರಿ ಮೆಜರ್ಮೆಂಟ್ ಗೆ. ಓಕೆ, ಸೊ ಡಿಗ್ರಿ ಮೆಜರ್ಮೆಂಟ್ ಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ? ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 180 by pi. Yes or no? Okay, so now what I can do here, before applying pi, directly pi cancels here, correct? So this is 180 by 32. Will you keep your answer like this? Will you keep your answer like this? No, right? Okay, you have to solve this basically. So pi by 32, right? Okay. Yes. So shall we divide this? We will see. ಈ ಡಿವೈಡ್ ಹೇಗೆ ಡಿವೈಡ್ ಮಾಡ್ತಾ ಹೋಗ್ಬೇಕು ಅಂತ ಎಲ್ರಿಗೂ ಗೊತ್ತಲ್ವಾ? You have to take dividend and the remainder and everything. Everyone knows that, right? Okay, we'll see. So this is first 32 if I want to divide with 180. Okay, so can I do it with 5? Are you all trying at least? Yes, I can try this with 5. ಅವಾಗ ಎಷ್ಟು ಸಿಗುತ್ತೆ ನನಗೆ? 160 ಸಿಗುತ್ತೆ. So the remaining is 20. Okay, so this is 5 into 20 by 32. So this is 5 degrees, correct? So if you want to convert this into minutes, again, what will you do? This is 20 by 32 into degree to minute, and then I have to multiply what? 60, correct? So this is 5 degrees. If you solve this, sorry. Okay, so this much I can do. Sorry. So this is 300 by 8. Correct? So again you can divide what? 3 this with. Okay. So what I will get? This is 6. This is 7. Correct? So how much you are getting this? This is 5 degrees and this is 4. So illest aitu 37, 4 by 8 aitu. So 5 degrees, 37
ಮಿನಿಟ್ಸ್ 4/8 ಮಿನಿಟ್ಸ್. ಓಕೆ, ಸೊ 4/8 ಅನ್ನ ಮತ್ತೆ ಇಂಟು 60 ಮಾಡ್ಕೊಂಡ್ರೆ ಸೆಕೆಂಡ್ ಕನ್ವರ್ಟ್ ಆಗುತ್ತೆ. ಬಟ್ ಯು ಹ್ಯಾವ್ ಆಲ್ರೆಡಿ ಗಾಟ್ ಯುವರ್ ಆನ್ಸರ್ ಹಿಯರ್ 5 degrees 37 minutes. ಅಲ್ಲಿ ಯಾವ ಆಪ್ಷನ್ ಇದೆ? ಎ ಆಪ್ಷನ್ 5 degrees 37 minutes. ಓಕೆ, ಸೊ 4/8 ಇಂಟು 60 ಮಾಡಿದ್ರೆ again you will get in terms of seconds, and that will be definitely 30 seconds. Okay. Is this clear? Any doubts how to convert? Say, please say yes or no. ನಮ್ಗೆ ಮುಂದೆ ಹೇಳ್ಬೇಕಾ ಅಥವಾ ಇದನ್ನೇ ಹೇಳ್ಬೇಕಾ ಅಂತ ಗೊತ್ತಾಗುತ್ತೆ. Say at least yes or no. Yes, ma'am. Okay. ಸೊ ನಾವ್ ಏನ್ ಮಾಡಿದ್ವಿ ಇಲ್ಲಿ, ನಮ್ಗೆ ಬೇಸಿಕಲಿ ಬಂದಿರೋ ಆನ್ಸರ್ ಏನು? ಬೇಸಿಕಲಿ ಇಷ್ಟು ಬಂದಿದ್ ನಮ್ಗೆ, ಕರೆಕ್ಟಾ? ಬಟ್ ಇದನ್ನ ಪ್ರಾಪರ್ ಆಗಿ ಡಿಗ್ರಿಯಲ್ಲಿ ಇಡ್ಬೇಕು ನೀವು. ಸೊ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ತಾ ಹೋಗಿ. ಡಿಗ್ರಿ ಕನ್ವರ್ಟ್ ಮಾಡಿದ್ಮೇಲೆ ನಮ್ಗೆ ಏನ್ ಸಿಕ್ತು? ಈ ತರ ಸಿಕ್ತು. ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿದ್ಮೇಲೆ ದಿಸ್ ವಾಸ್ ಆರ್ ಡಿಗ್ರಿ. ಓಕೆ, ಸೊ ವಿಚ್ ವಾಸ್ ನಾಟ್ ಅಗೇನ್ ಇನ್ ಅ ಪ್ರಾಪರ್ ಫಾರ್ಮ್. ಓಕೆ, ಸೊ ಈ ಡಿಗ್ರಿನ ಹಂಗೆ ಇಟ್ಟು ಇದನ್ನ ಮತ್ತೆ ಮಿನಿಟ್ ಕನ್ವರ್ಟ್ ಮಾಡ್ಕೊಂಡ್ವಿ ಅದನ್ನ, ಅಂಡ್ ಯು ಸ್ಟಾರ್ಟ್ ರಿಪೀಟಿಂಗ್ ದ ಪ್ರೊಸೀಜರ್. ಓಕೆ, ಸೊ ವಾಟ್ ಇಸ್ ಯೋರ್ ಆಪ್ಷನ್? ಆಪ್ಷನ್ ಎ. ಹೇಗೆ ನೀವು ಟೈಮ್ ಸೇವ್ ಮಾಡ್ತೀರಾ? ಇಲ್ಲಿ 5 degrees ಅಂತ ಸಿಕ್ತು, ಇಲ್ಲಿ 37 minutes ಅಂತ ಸಿಕ್ತು. ಓಕೆ, ಇಲ್ಲಿ ಎ ಆಪ್ಷನ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ನಲ್ಲಿ 37 minutes ಅಂತ ಇಲ್ಲ. ಸೊ ಆದ್ರಿಂದ ನಿಮ್ದು ಆಪ್ಷನ್ ಎ ಅಂತಾನೆ ಆನ್ಸರ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? Yes, ma'am. Okay, just one second. Yes, now I will go for little bit higher questions. ಇದು ತುಂಬಾ ಈಸಿ ಕ್ವೆಶನ್ಸ್. ಅದು ಮೈನಸ್ ಇರ್ಲಿ ಪ್ಲಸ್ ಇರ್ಲಿ ಏನೇ ವ್ಯಾಲ್ಯೂ ಇರ್ಲಿ ನೀವು ಮಾಡ್ತೀರಾ ಅಂತ ಅನ್ಕೊಂತೀನಿ. ಓಕೆ, ಸೊ ಇಫ್ ಯು ವಾಂಟ್ ಅಟ್ ದ ಎಂಡ್ ಆಫ್ ದ ಕ್ಲಾಸ್ ಐ ವಿಲ್ ಗಿವ್ 2 or 3 ಹೋಮ್ವರ್ಕ್, ಯು ಕ್ಯಾನ್ ಟ್ರೈ. ನಾನು ಡೈರೆಕ್ಟ್ ಆಗಿ ಅಡ್ವಾನ್ಸ್ಡ್ ಕ್ವೆಶನ್ ಹೋಗ್ತೀನಿ ಇವಾಗ. ಓಕೆ, ಸೊ ಈ ಕ್ವೆಶನ್ ಅನ್ನ ನಾವು ಸ್ಕಿಪ್ ಮಾಡಿದ್ವಿ. ವಿ ವಿಲ್ ಕಮ್ ಬ್ಯಾಕ್. ಏನ್ ಹೇಳ್ತಾರೆ? ದ ಸರ್ಕ್ಯುಲರ್ ಮೆಜರ್ಸ್ ಆಫ್ 2 angles of a triangle are 1/2 and 1/3. Circular measure ಅಂದ್ರೆ ಏನು? In terms of radians. ಹಾಗಾದ್ರೆ find the third angle in English system. Okay, so ಕೊಟ್ಟಿರೋ angles radians ನಲ್ಲಿ ಇದಾವೆ. 2 angle ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ? 3ನೇ angle find ಮಾಡಿ. ಓಕೆ, in a triangle. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. Tell me what is the total angle of a triangle? If I take 3 angles, okay, if I take 3 angles of a triangle, what is the total angle of a triangle? 180 degrees. Yes or no? Yes, ma'am. Okay, so ಸರಿ, ಏನ್ ಹೇಳಿದ್ದಾರೆ? 2 angles of triangle ಕೊಟ್ಟಿದ್ದಾರೆ, ಸರಿನಾ? ಒಂದ್ ಏನಿದೆ? ಒಂದು 1/2 ಅಂತ ಇದೆ, ಮತ್ತೊಂದು ಏನಿದೆ? 1/3 ಅಂತ ಇದೆ. ಹಾಗಾದ್ರೆ 3ನೇ ಆಂಗಲ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಯಾವ ಫಾರ್ಮ್ ನಲ್ಲಿ ಫೈಂಡ್ ಮಾಡಿ ಅಂತ ಹೇಳ್ತಾರೆ? ಇಂಗ್ಲಿಷ್ ಸಿಸ್ಟಮ್. ಇಂಗ್ಲಿಷ್ ಸಿಸ್ಟಮ್ ಅಂದ್ರೆ ನಥಿಂಗ್ ಬಟ್ ಡಿಗ್ರಿ ಸಿಸ್ಟಮ್. ಓಕೆ, ಸೊ ಆದ್ರೆ ಕೊಟ್ಟಿರೋ ಕ್ವಶನ್ ರೇಡಿಯನ್ ನಲ್ಲಿ ಇದೆ. ಸೊ ನಾವ್ ಏನ್ ಮಾಡೋಣ? ಫಸ್ಟ್ ಇದನ್ನೇ ಫೈಂಡ್ ಮಾಡ್ಕೊಳ್ಳೋಣ, ದೆನ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಟು ರೇಡಿಯನ್. ಓಕೆ, ಸಾರಿ ಡಿಗ್ರಿ, ನೋ ಪ್ರಾಬ್ಲಮ್. ಸೊ ಫಸ್ಟ್ ಇವಾಗ ಇದನ್ನ ನಾನು ಸಾಲ್ವ್ ಮಾಡ್ಕೊಂತೀನಿ. ಇಲ್ಲಿ LCM ಏನಾಗುತ್ತೆ? 6 ಆಗುತ್ತೆ. ಸೊ ದಿಸ್ ಇಸ್ ಇಂಟು 3, ದಿಸ್ ಇಸ್ ಇಂಟು 2. 3 + 2 ಎಷ್ಟಾಯ್ತು? 5 ಆಯ್ತು. So this is my third angle equals to pi. Okay, so theta 3 ಏನಾಯ್ತು ಇವಾಗ? pi minus 5/6. correct? So this is pi minus 5/6. ಆದ್ರೆ pi ಅಂದ್ರೆ ಏನು? ರೇಡಿಯನ್ ಮೆಜರ್ಮೆಂಟ್. ಓಕೆ, ನನ್ಗೆ ಬೇಕಾಗಿರೋದು ಡಿಗ್ರಿ ಮೆಜರ್ಮೆಂಟ್. ಸೊ ನಾನು pi ಅನ್ನ ಕನ್ವರ್ಟ್ ಮಾಡ್ಕೊಂತೀನಿ. ಸೊ pi I can write as 22/7. Can I write 22/7 or no? Yes or no? Can I write 22/7? Yes, ma'am. ಓಕೆ, ಫೈನ್. ಸೊ ಇವಾಗ ಥೀಟಾ 3 22/7. ಸೊ ಇವಾಗ ಆ pi ಅನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ. ಫೈನ್. ಈಗ LCM of 7 and 6 is how much? 42. ಸೊ ದಿಸ್ ಇಸ್ ಇಂಟು 6 and this is into 7. ಸೊ ಇಲ್ಲಿ ಎಷ್ಟಾಗುತ್ತೆ? ದಿಸ್ ಇಸ್ 35 minus this 97 ಬರುತ್ತಾ? ಚೆಕ್. Will you get 97 here? Yes, you will get 97. Okay, fine. But this is not completely properly in the form of degrees. So ಇವಾಗ ನಾವು ಸ್ವಲ್ಪ
ಇದನ್ನ ಕನ್ವರ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಸಾರಿ ಡೈರೆಕ್ಟ್ ಅಲ್ಲ, ಇದು ಎಲ್ಲಿ ಇದ್ರಲ್ಲಿದೆ. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ವಿತ್ ವಾಟ್ 180 by pi. Yes or no? Are you all following me? Yes, ma'am. No. So this is, I have to, now we have to convert this into what? Our degree measurement, correct? So ಅವಾಗ ಇದೇನಾಗುತ್ತೆ 97 by 42 into 180. Pi ಅಂದ್ರೆ again 22 by 7. By 7 ಅಂದ್ರೆ if I take the reciprocal, it will go to numerator. So now 7 1s are 7 6s are, correct? What I can cancel else? So this is 2 1s are 2 90s are. ಮತ್ತೆ ಇದನ್ನ 3 ಜೊತೆ ಕ್ಯಾನ್ಸಲ್ ಮಾಡ್ಬೋದು. ದಿಸ್ ಇಸ್ 3 30s ಕರೆಕ್ಟಾ? ಸೊ ಇವಾಗ 97 ಆಯ್ತು, ಸಾರಿ ನಾಟ್ 30s, ಯಾವ್ದ್ರ ಜೊತೆ ಮಾಡಿದೆ 6 ಜೊತೆ ಮಾಡ್ದಂಗ 60 ಆಯ್ತು. ಸೊ ದಿಸ್ ಇಸ್ 60 into 7 divided by 2 into 11. Again I can cancel this with 30. Okay, so this is 97 into 210 divided by 11, correct? So this again it is not completely in degree form. So ಅದನ್ನ ಸ್ವಲ್ಪ ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ. ನೋಡೋಣ ಏನ್ ಸಿಗುತ್ತೆ. Did I go wrong anywhere in cancellation? One second. Yes, please check. Cancel ಮಾಡೋದ್ರಲ್ಲಿ ಎಲ್ಲಾದ್ರೂ ರಾಂಗ್ ಬರದ್ನಾ? Any factor I have written wrong? This is 22 by 7 ಆಯ್ತು, 5 by 6 ಆಯ್ತು, 1 by 2 ಮತ್ತೆ 1 by 3 ಅಂತಾನೆ ಕೊಟ್ಟಿದ್ರಲ್ವಾ? ಓಕೆ, ಅದು 5 by 6 ಆಯ್ತು ಬಿಕಾಸ್ LCM is 6. Oh, did I miss any term here? 1 7 in the 1 3. Okay, correct. This 7 I have cancelled, right? Yes. So this 7 I have cancelled. Correct. So this is into 30. Correct? So ivaga ideshtayitu theta 3 97 into 30. 97 into 30 ಎಷ್ಟಾಯ್ತು ಇವಾಗ 1455 divided by 11. Okay. So ಇಷ್ಟು ಸಿಕ್ತು ನಮ್ಗೆ. Any doubts still here to anyone? ಸೊ ನಾನು ಏನೇನ್ ಕೊಟ್ಟಿದ್ರು, 2 angles in a triangle circular measurement ನಲ್ಲಿ ಕೊಟ್ಟಿದ್ರು. ಸೊ 2 angles of a triangle ಯಾವ್ದ್ಯಾವ್ದು 1 by 2 ಮತ್ತೆ 1 by 3. We know that total angle of a triangle is how much? 180 degrees, correct? So 180 ಅಂದ್ರೆ nothing but radian measurement ನಲ್ಲಿ pi ಆಯ್ತು. So theta 1 plus theta 2 plus theta 3, sum of all 3 angles is pi. Okay, ಎರಡು angle ಕೊಟ್ಟಿದ್ದಾರೆ, 1 by 2 plus 1 by 3 ಎಷ್ಟಾಯ್ತು? 5 by 6 ಆಯ್ತು. ಸೊ ಥೀಟಾ 3 ಎಷ್ಟಾಯ್ತು? pi minus 5 by 6. ನನ್ ಕನ್ವೀನಿಯನ್ಸ್ಗೆ ನಾನು ಪಾಯನ್ನ ಏನಂತ ಬರ್ಕೊಂಡೆ? 22 by 7 ಅಂತ ಬರ್ಕೊಂಡೆ. ಸೊ ಅಷ್ಟು ಮಾಡಾದ್ಮೇಲೆ ನಮ್ಗೆ ಎಷ್ಟು ಆನ್ಸರ್ ಬಂತು? ಸಬ್ಟ್ರಾಕ್ಷನ್ ಮಾಡಾದ್ಮೇಲೆ 97 by 42 ಬಂತು. ಈಗ ಇದನ್ನ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಕೊಟ್ಟಿರೋ ಕ್ವಶನ್ ಯಾವ್ದ್ರಲ್ಲಿದೆ? ಇಂಗ್ಲಿಷ್ ಸಿಸ್ಟಮ್ ಅಂದ್ರೆ ಡಿಗ್ರಿ ಸಿಸ್ಟಮ್ ನಲ್ಲಿ ಇದೆ. ಸೊ ಡಿಗ್ರಿ ಸಿಸ್ಟಮ್ ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಲ್ಟಿಪ್ಲೈ ಮಾಡಬೇಕು? 180 by pi. ಅಗೇನ್ pi I have taken as 22 by 7. ಅಷ್ಟೆಲ್ಲ ಕ್ಯಾನ್ಸಲ್ ಆದ್ಮೇಲೆ ಇಷ್ಟು ವ್ಯಾಲ್ಯೂ ಬಂತು. ಓಕೆ, ಎನಿ ಡೌಟ್ ಸ್ಟಿಲ್ ಹಿಯರ್ ಟು ಎನಿವನ್? ಎಸ್, ಓಕೆ. ನೌ ವಿ ವಿಲ್ ಕನ್ವರ್ಟ್. ನಮ್ದಿನ್ನು ಕೆಲಸ ಮುಗ್ದಿಲ್ಲ ಬಿಕಾಸ್ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಫ್ರಾಕ್ಷನ್, ಕರೆಕ್ಟಾ? ಸೊ ಇದನ್ನ ನಾವು ಇನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಫಸ್ಟ್ ವಿ ವಿಲ್ ಡಿವೈಡ್ ದಿಸ್ ಪ್ರಾಪರ್ ಆಗಿ. So you can start with this. Okay, so this is 3s are 33 ಆಯ್ತು, 2 ಉಳಿತು, again 2s are, correct?
ಸೊ ಎಷ್ಟಾಯ್ತು 22. ಎಷ್ಟು ಉಳಿತು 3 ಉಳಿತು. ಸೊ ಯು ಕ್ಯಾನ್ ರೈಟ್ ದಿಸ್ as 132 Ma'am, option C. degrees. ಕರೆಕ್ಟ್. ಸೊ 132 ಎಲ್ಲಿದೆ? ಬಿ ಅಲ್ಲಿದೆ ಮತ್ತೆ ಸಿ ಅಲ್ಲಿದೆ. ಕರೆಕ್ಟಾ? ಸೊ ಇದನ್ನ ಚೆಕ್ ಮಾಡೋಣ. ದಿಸ್ 3/11 into 60 I can do, which is 180/11. ಓಕೆ, 180/11 ಅಂದ್ರೆ ಎಷ್ಟಾಗುತ್ತೆ ನೋಡಿ. ಸೊ ದಿಸ್ ಇಸ್ 11, 70 ಆಯ್ತು, 6. ಓಕೆ, 66. 16 minutes ಅಂತ ಬಂತು. ಸೊ 16 minutes ಎಲ್ಲಿದೆ? ಆಪ್ಷನ್ ಸಿ. ಸೊ ವಾಟ್ ಇಸ್ ಯೋರ್ ಆನ್ಸರ್? ಆನ್ಸರ್ ಸಿ. ಇಸ್ ದಿಸ್ ಕರೆಕ್ಟ್? ಓಕೆ, ಎನಿ ಡೌಟ್ಸ್ ಟು ಎನಿವನ್? ಅರ್ಥ ಆಯ್ತಾ ಇದು? ಎಸ್. ಓಕೆ, ಫೈನ್. ಲೆಟ್ ಅಸ್ ಮೂವ್ ಆನ್. ಸೊ ಇದೇನಿತ್ತು? ಇಟ್ ಈಸ್ ನಥಿಂಗ್ ಬಟ್ ನಿಮ್ದು ರೇಡಿಯನ್ ಟು ಡಿಗ್ರಿನೇ ಕ್ವೆಶನ್ ಇದು. ಆದ್ರೆ ಜಸ್ಟ್ ಏನು ರೇಡಿಯನ್ ಒಂದು ಎಕ್ಸ್ಟ್ರಾ ಕೆಲಸ ನಿಮ್ಗೆ ಏನು, ಟ್ರಯಾಂಗಲ್ ಕೊಟ್ಟು ಅದ್ರಲ್ಲಿ 2 ಆಂಗಲ್ ಕೊಟ್ಟು 3ನೇ ಆಂಗಲ್ ಫೈಂಡ್ ಮಾಡಿ ಆ ಆಂಗಲ್ ಅನ್ನ ಡಿಗ್ರಿಗೆ ಮಾಡ್ಕೊಳ್ಳಿ ಅಂತ ಕ್ವೆಶನ್ ಇತ್ತು. ಓಕೆ, ಫೈನ್. ಸೊ ಲೆಟ್ ಅಸ್ ಮೂವ್ ಆನ್. ಸೊ ಇವೆರಡು ಕ್ವೆಶನ್ಸ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್, ಓಕೆ, ದ ಡಿಫರೆನ್ಸ್ ಬಿಟ್ವೀನ್ 2 acute angle is π/9. ಓಕೆ, ವೆರಿ ಈಸಿ ಕ್ವೆಶನ್. ಏನ್ ಹೇಳ್ತಾರೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಒಂದಂತೂ ಆಂಗಲ್ ನಮ್ಗೆ ಗೊತ್ತಿರುತ್ತೆ 90 ಡಿಗ್ರೀಸ್. ಓಕೆ, ಸೊ 90 ಡಿಗ್ರೀಸ್ ಅನ್ನ ಹೇಗ್ ಬರೀತೀರಾ? ರೇಡಿಯನ್ ಅಲ್ಲಿ π/2. ಓಕೆ, ಏನ್ ಹೇಳ್ತಾರೆ? ದ ಡಿಫರೆನ್ಸ್ ಬಿಟ್ವೀನ್ remaining 2 angles is π/9. okay, ಯಾವ್ದು ರಿಮೈನಿಂಗ್ ಆಂಗಲ್? ಸಪೋಸ್ ದಿಸ್ ಇಸ್ θ1 and suppose this is θ2. okay, ಏನ್ ಹೇಳ್ತಾರೆ? ಡಿಫರೆನ್ಸ್ ಬಿಟ್ವೀನ್ ದೆಮ್. ಡಿಫರೆನ್ಸ್ ಬಿಟ್ವೀನ್ ದೆಮ್ ಅಂದ್ರೆ θ1 minus θ2. ಡಿಫರೆನ್ಸ್ ಬಿಟ್ವೀನ್ ದೆಮ್ is how much? π/9 ಅಂತ ಹೇಳ್ತಾರೆ. ಹಾಗಾದ್ರೆ ಈ 2 ಆಂಗಲ್ ಅನ್ನ ಡಿಗ್ರಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಸೊ ಫಸ್ಟ್ ಡಿಗ್ರಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಈ θ1 θ2 ಅಂದ್ರೆ ಎಷ್ಟು ಅಂತ ಗೊತ್ತಾಗ್ಬೇಕು. ಕರೆಕ್ಟ್ ಅಲ್ವಾ? ಸೊ ಲೆಟ್ ಅಸ್ ಸಿ ವಾಟ್ ವಿ ಕ್ಯಾನ್ ಡೂ. ಸೊ ಒಂದು ನನಗೆ ಇಷ್ಟು ಗೊತ್ತಾಯ್ತು, θ1 minus θ2 is π/9 because difference between them is π/9. ಓಕೆ, ಈಗ ನಮ್ಗೆ ಒಂದು ಏನ್ ಗೊತ್ತು? ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಹೌ ಮಚ್? 180 ಡಿಗ್ರೀಸ್. ಕರೆಕ್ಟ್? ಸೊ θ1 ಪ್ಲಸ್ θ2 ಪ್ಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಿದ್ರಿಂದ ಥರ್ಡ್ ಆಂಗಲ್ 90 ಡಿಗ್ರಿ ಆಗುತ್ತೆ. ಟೋಟಲ್ ಆಂಗಲ್ ಇಸ್ 180 ಡಿಗ್ರೀಸ್ ಅಂದ್ರೆ π. ಕರೆಕ್ಟಾ? ಸೊ ಇವಾಗ ನಾನು ಈ π/2 ನ ಆ ಕಡೆ ಹಾಕಿದ್ರೆ π minus π/2 ಆಗುತ್ತೆ. π minus π/2 ಎಷ್ಟು? ನಥಿಂಗ್ ಬಟ್ π/2. ಈಗ ನೀವು ನೋಡ್ಬೋದು, ಇದು ಒಂದು ಆಮೇಲೆ ಇದು ಒಂದು, ನಮ್ಗೆ 2 ಈಕ್ವೇಶನ್ ಸಿಗ್ತಾ ಇದಾವೆ ಇಲ್ಲಿ. ಕರೆಕ್ಟ್? ಸೊ ಕ್ಯಾನ್ ಐ ಸಾಲ್ವ್ ಈಕ್ವೇಶನ್ 1 and 2? ಎಸ್, ವೆರಿ ಈಸಿಲಿ. ಕರೆಕ್ಟ್? ಸೊ ಇದೆಷ್ಟಾಗುತ್ತೆ? π/9 ಆಗುತ್ತೆ. ಇದನ್ನ ನೀವು ಸೈಮಲ್ಟೇನಿಯಸ್ ಈಕ್ವೇಶನ್ ತರ ಸಾಲ್ವ್ ಮಾಡ್ಕೊಳ್ಳಿ. ಬಿಕಾಸ್ ನಮ್ಗೆ ಈ 2 ಆಂಗಲ್ ಬೇಕು, θ1 ಕೂಡ ಬೇಕು, θ2 ಕೂಡ ಬೇಕು. ನಾವು ಡೈರೆಕ್ಟ್ಲಿ ಐ ಕ್ಯಾನ್ ಕ್ಯಾನ್ಸಲ್ ದಿಸ್. ಸೊ θ1 ಪ್ಲಸ್ θ1 ಎಷ್ಟಾಯ್ತು? 2θ1 ಆಯ್ತು. ಇಲ್ಲಿ π/9 ಪ್ಲಸ್ π/2 ಆಯ್ತು. ಕರೆಕ್ಟಾ? ಈಗ 9 ಮತ್ತೆ 2ದು LCM ಎಷ್ಟಾಯ್ತು? 18 ಆಯ್ತು. ಸೊ ದಿಸ್ ಇಸ್ 2 ಪ್ಲಸ್ 9 ಅಂದ್ರೆ 11 π ಆಯ್ತು. ಇದು ಎಷ್ಟಾಯ್ತು? 2θ1 ಆಯ್ತು ಇದು. ಓಕೆ, ಸೊ 2θ1 ಆದ್ರೆ θ1 ಎಷ್ಟಾಗುತ್ತೆ? 11 π/18 into 2 ಆಗುತ್ತೆ. ಕರೆಕ್ಟಾ? ವಿಚ್ ಇಸ್ ನಥಿಂಗ್ ಬಟ್ 11 π/36. ಸೊ ಏನ್ ಗೊತ್ತಾಯ್ತು ನಮ್ಗೆ? ಒಂದ್ ಆಂಗಲ್ ಗೊತ್ತಾಯ್ತು. ಬಟ್ ಯಾವ್ದ್ರಲ್ಲಿ ಗೊತ್ತಾಯ್ತು? ರೇಡಿಯನ್ ನಲ್ಲಿ ಗೊತ್ತಾಯ್ತು. ಕರೆಕ್ಟಾ? ಈ ರೇಡಿಯನ್ ಅನ್ನ ನಾವ್ ಇವಾಗ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಹೇಗೆ ಕನ್ವರ್ಟ್ ಮಾಡ್ತೀರಾ? multiply with 180/π. So pi and pi cancels and what I will get here? 6 6s are 6 30s are. Correct? Again 6 1s are 6 5s are. Sorry. 1 second. 11 π/36 only, no? 180/π. Pi cancel aito. This is 11 only, no? Yes. So 6 1s are 6 5s are. So 11 into 5. 11 into 5 ಅಂದ್ರೆ ಎಷ್ಟಾಯ್ತು? 55 degrees. Okay. So ಒಂದು 55 degrees ಆಯ್ತು. ಟೋಟಲ್ ಆಂಗಲ್ ಇಸ್ 180 ಡಿಗ್ರಿ. ಅದರಲ್ಲಿ ಒಂದು 90 ಇದೆ, ಒಂದು 55 ಇದೆ. So remaining will be definitely 35. So which option? Option B. Is this correct?
ಆಲ್ರೆಡಿ Yes. ನಿಮ್ಗೆ 155 ಅಂತ ಸಿಕ್ಕಿದೆ. ಸೊ ನೀವು ಎರಡನೇ ಸಾಲ್ವ್ ಮಾಡೋದು ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಬೇರೆ ಎಲ್ಲೂ ಯಾವ್ದು ಆಪ್ಷನ್ ನಲ್ಲೂ 55 ಅಂತ ಇಲ್ಲ, ಬರೀ ಇರೋದು 55 ಆಪ್ಷನ್ ಬಿ ನಲ್ಲಿ ಮಾತ್ರ. ಕರೆಕ್ಟ್. ಸೊ ಆಟೋಮೆಟಿಕ್ಲಿ ಆನ್ಸರ್ ವಿಲ್ ಬಿ ಬಿ. Which so what are the two angles, remaining two angles? 55 and 35. Is this clear to everyone? Okay, yes. So let us move on then. So ಏನೇನ್ ಕೊಟ್ಟಿದ್ರು ಇಲ್ಲಿ? ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತು, ಒಂದೊಂದ್ ಆಂಗಲ್ ಅಂತೂ ಗೊತ್ತಿರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ರಿಮೈನಿಂಗ್ ಟೂ ಆಂಗಲ್ಸ್ ಎಷ್ಟಂತ ಹೇಳಿದ್ರು? 5/9 ಅಂತ ಹೇಳಿದ್ರು. ನಾನು ಯಾವ್ದು ಒಂದು ನಾಲೆಜ್ ನಾವ್ ಯೂಸ್ ಮಾಡ್ಕೊಂಡ್ವಿ ಎಕ್ಸ್ಟ್ರಾ. Sum of all the angles in a triangle is 180 degrees. So ಒಂದು ಗೊತ್ತಿಲ್ಲದೆ ಇರೋ ಆಂಗಲ್ ಒಂದು, ಇನ್ನೊಂದು, and right angle triangle is of course angle is 90 degrees. So ಇಲ್ಲಿ ಎರಡು ಈಕ್ವೇಶನ್ ಸಿಕ್ವು, ಎರಡು ಈಕ್ವೇಶನ್ ಸಾಲ್ವ್ ಮಾಡ್ಕೊಂಡು ಒಂದ್ ಆಂಗಲ್ ಫೈಂಡ್ ಮಾಡ್ಕೊಂಡೆ. ಬಟ್ ದಿಸ್ ವಾಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್. ಈ ರೇಡಿಯನ್ ಅನ್ನ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೊಂಡೆ. ದಟ್ಸ್ ಇಟ್. ಓಕೆ, ಎಸ್, ಲೆಟ್ ಅಸ್ ಮೂವ್ ಆನ್. ಎಸ್, ಸೊ ಇಷ್ಟು. Okay. Now I will start with your first angle measurement, degree measurement ಮತ್ತೆ radian measurement. Now I will go for this relation. Okay, what is this relation? The relation between arc length, radius of a circle, and the theta which is formed at the center. Okay, sorry. Please read the question very very carefully. ತುಂಬಾ easy question, but ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನ್ ಹೇಳ್ತಾರೆ? ಅ ಸರ್ಕ್ಯುಲರ್ ವೈರ್ ಆಫ್ 3 ಸೆಂಟಿಮೀಟರ್. ಓಕೆ, ರೇಡಿಯಸ್ 3 ಸೆಂಟಿಮೀಟರ್. ಸೊ ಅಂದ್ರೆ ಏನ್ ಹೇಳ್ತಾರೆ? ಒಂದು ವೈರ್ ಇದೆ. ಯಾವ ಶೇಪ್ ನಲ್ಲಿ ಇದೆ? ಸರ್ಕ್ಯುಲರ್ ಶೇಪ್ ನಲ್ಲಿ ಇದೆ. ಓಕೆ, ಸೊ ದಿಸ್ ಇಸ್ ದ ವೈರ್ ವಿಚ್ ಇಸ್ ಇನ್ ಸರ್ಕ್ಯುಲರ್ ಶೇಪ್. ಏನ್ ರೇಡಿಯಸ್ ಇದೆ ಅದ್ರದ್ದು ರೇಡಿಯಸ್ 3 ಸೆಂಟಿಮೀಟರ್ ಅಂತ ಇದೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ? ಇಟ್ ಇಸ್ ಕಟ್ ಅಂಡ್ ಬೆಂಡ್ so as to lie along the circumference of a hoop. Okay, hoop ಅಂದ್ರೆ it is one more circular shape. Okay, ಏನ್ ಹೇಳ್ತಾರೆ? ಈ ವೈರ್ ಏನಿದೆ, ಈ ವೈರ್ ಅನ್ನ ಕಟ್ ಮಾಡಿ, ಸೊ ನಾನು ಇದನ್ನ ಕಟ್ ಮಾಡಿದ್ರೆ ಈ ತರ ನನ್ಗೆ ಒಂದು ವೈರ್ ಸಿಗುತ್ತೆ. ಓಕೆನಾ? ಸೊ ಇದನ್ನ ಒಂದು ವೈರ್ ಸಿಗುತ್ತೆ. ಈ ವೈರ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ಮತ್ತೊಂದು ಹೂಪ್ ಇದೆ. ಓಕೆ, ಸೊ ದೇರ್ ಇಸ್ ಅ ಹೂಪ್ whose radius is 48 ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ಎಷ್ಟಿದೆ ರೇಡಿಯಸ್? 48 ಸೆಂಟಿಮೀಟರ್. ಈ ಸರ್ಕಲ್ ಮೇಲೆ ಅಂದ್ರೆ ಈ ಹೂಪ್ ಮೇಲೆ ಈ ವೈರ್ ಅನ್ನ ಇದ್ರ ಸರ್ಕಂಫರೆನ್ಸ್ ಮೇಲೆ ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಸಮ್ ವಾಟ್ ಈ ತರ. ಓಕೆ, ಆ ವೈರ್ ಅನ್ನ ತಂದು ನಾನು ಈ ಹೂಪ್ ಮೇಲೆ ಸರ್ಕಂಫರೆನ್ಸ್ ಮೇಲೆ, ಓಕೆ, ಇದನ್ನ ಈ ತರ ಲೈ ಮಾಡೋ ತರ ಬರಿತೀನಿ. ಓಕೆ, ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್? Is everyone understanding the question? Okay, so ಏನ್ ಹೇಳ್ತಾರೆ? ಒಂದು ವೈರ್ ಇದೆ which is in circular shape and its radius is 3 ಸೆಂಟಿಮೀಟರ್. ಈ ವೈರ್ ಅನ್ನ ಕಟ್ ಮಾಡಿ. ಓಕೆ, ಸೊ ಕಟ್ ಮಾಡಿದ್ರೆ ಇದೇನೋ ಒಂದು ಈ ತರ ಸ್ಟ್ರೇಟ್ ವೈರ್ ಸಿಕ್ತು. ಆ ಸ್ಟ್ರೇಟ್ ವೈರ್ ಅನ್ನ ಒಂದು ಹೂಪ್ ಮೇಲೆ ಅಂದ್ರೆ ಸರ್ಕ್ಯುಲರ್ ಶೇಪ್ ಮೇಲೆ ಲಾಯ್ ಆಗೋ ತರ ಯು ಕ್ಯಾನ್ ಜಸ್ಟ್ ಸ್ಟಿಕ್ ಟು ದಟ್. ಹಾಗಾದ್ರೆ find the angle in degrees which is subtended at the center of the hoop. Okay, so ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗ್ತಾ ಇದೆ ಈ ಎಂಡ್ ಇಂದ ಈ ಎಂಡ್ ವರೆಗೂ. ಹಾಗಾದ್ರೆ ಇದ್ರದ್ದು ಆಂಗಲ್ ಎಷ್ಟಾಗುತ್ತೆ? ಓಕೆ, ಸೊ ನಮ್ಗೆ ಇಲ್ಲಿ ರೇಡಿಯಸ್ ಗೊತ್ತಾಯ್ತು. ಥೀಟಾ ಫೈಂಡ್ ಮಾಡ್ಬೇಕಂದ್ರೆ ಆರ್ಕ್ ಲೆಂತ್ ಗೊತ್ತಾಗ್ಬೇಕು. ಆದ್ರೆ ಹೌ ವಿಲ್ ಯು ಫೈಂಡ್ ಆರ್ಕ್ ಲೆಂತ್? ಜಸ್ಟ್ ಅಬ್ಸರ್ವ್ ಹಿಯರ್. ಟೆಲ್ ಮೀ, ಇಸ್ ದಿಸ್ ನಥಿಂಗ್ ಬಟ್ ದ arc length? Okay, and this is one complete wire. ಇದೇನ್ ಲೈನ್ ಇದೆ, ಇದು one complete wire. ಇದನ್ನ ಈ ಸರ್ಕಲ್ ಮೇಲೆ ಹಾಕಿದ್ರೆ ಟೆಲ್ ಮೀ, is this nothing but its circumference or no? Is it its circumference or no? Tell me. ಈ ತರ ನಿಮ್ದು ಒಂದು ವೈರ್ ಇದೆ. ಈ ವೈರ್ ಅನ್ನ ನೀವು ರೌಂಡ್ ಮಾಡಿ ಈ ತರ ಇಟ್ರೆ tell me, is this nothing but one complete circumference or no? Correct. So circumference ಏನ್ ಹೇಳುತ್ತೆ? 2πr ಅಂತ ಹೇಳುತ್ತೆ. ಆದ್ರೆ r ವ್ಯಾಲ್ಯೂ ಏನಿದೆ ಇಲ್ಲಿ? 3 ಇದೆ. ಸೊ 2 into pi into 3 ಅಂದ್ರೆ ಎಷ್ಟಾಯ್ತು? 6π. So what is the length of this wire? The length is 6π. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು?
arc length ಗೊತ್ತಾಯ್ತು. So once we have arc length and once we have radius, we can find the value of theta. Is that clear with everyone? Okay. So now we will come back to our question. Okay. So ಏನ್ ಹೇಳುತ್ತೆ L equals to R theta. So theta ಏನಾಗುತ್ತೆ L by R. L ಎಷ್ಟಂತ ಸಿಕ್ತು ನಮ್ಗೆ 6 pi ಅಂತ ಸಿಕ್ತು. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 48 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಇದನ್ನ ಫಸ್ಟ್ ಇದು ಯಾವ ಮೆಜರ್ಮೆಂಟ್ ನಲ್ಲಿ ಇರುತ್ತೆ, ಇದು ರೇಡಿಯನ್ ಮೆಜರ್ಮೆಂಟ್ ನಲ್ಲಿ ಇರುತ್ತೆ. ಕರೆಕ್ಟಾ? ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಪೈ ಅನ್ನ ನಾನು ನನ್ನ ಕನ್ವೀನಿಯನ್ಸ್ ಗೋಸ್ಕರ ಕನ್ವರ್ಟ್ ಮಾಡ್ಕೊಂತೀನಿ. ಓಕೆ, ದಿಸ್ ವಿಲ್ ಗಿವ್ ಯು ಹೌ ಮಚ್ 22/7. ಇಫ್ ಐ ಸಾಲ್ವ್, ದಿಸ್ ಇಸ್ 11s, 2 24s, again 2 3s, 2 12s, 3 1s, 3 4s. ಕರೆಕ್ಟಾ? ಸೊ 11/28 ಆಯ್ತು. ಆದ್ರೆ ಇದು ಯಾವ ಸಿಸ್ಟಮ್ ನಲ್ಲಿ ಇದೆ? ರೇಡಿಯನ್ ಸಿಸ್ಟಮ್ ನಲ್ಲಿ ಇದೆ. ಅವ್ರು ಕೇಳ್ತಾ ಇರೋದು ಯಾವ್ದ್ರಲ್ಲಿ? ಡಿಗ್ರಿ ಸಿಸ್ಟಮ್ ನಲ್ಲಿ. ಕರೆಕ್ಟ್? ಸೊ ದಿಸ್ ಇಸ್ ಮಲ್ಟಿಪ್ಲೈ ಬೈ 180/pi. ಪೈ ಅಂದ್ರೆ ಮತ್ತೆ ಎಷ್ಟು? 22/7. ಸೊ ದಿಸ್ ಇಸ್ 11/28, 180/22. ರೆಸಿಪ್ರೋಕಲ್ ತಗೊಂಡ್ರೆ 7 ಇಲ್ಲಿ ಹೋಯ್ತು. ಕರೆಕ್ಟ್ ಅಲ್ವಾ? ಸೊ ಇಫ್ ಐ ಸಾಲ್ವ್ ದಿಸ್, ಎಷ್ಟು ಬರುತ್ತೆ? 11 1s, 11 2s, 2 1s, 2 90s. Correct? 7 4 1s, 7 4s. Okay. So this is 2s, this is 45s. Okay. Yes. So ಎಷ್ಟು ಸಿಕ್ತು ನಮ್ಗೆ? Theta is nothing but 45/2. Okay. So now you convert this to degree. ಹೇಗ್ ಮಾಡ್ಕೋಬಹುದು? 2 ನ ಡಿವೈಡ್ ಮಾಡ್ಕೊಳ್ಳಿ. ಕರೆಕ್ಟ್? ಸೊ 2 ಇದು ಎಷ್ಟಾಯ್ತು? ಇಲ್ಲಿ 5, 2 2s are 4 again. So this is 22 degrees, 1/2 degrees. 1/2 andre nothing but what? If I convert this to 22/1/2 is nothing but 0.5. So what is the answer? Answer C. Is this correct? Is everyone following me? Yes, ma'am. So 22 degree 1/2 ಅಂದ್ರೆ nothing but 0.5. ಸೊ ಏನಿತ್ತು ಕ್ವಶನ್? ತುಂಬಾ ಈಸಿ ಕ್ವಶನ್. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಬೇಕಷ್ಟೇ. ಏನ್ ಕೊಟ್ಟಿದ್ರು? ಒಂದ್ ಸರ್ಕ್ಯುಲರ್ ವೈರ್ ಇತ್ತು. ವೈರ್ ಯೂಶಲಿ ಹೇಗಿರುತ್ತೆ? ಈ ತರ ಇರುತ್ತೆ. ಕರೆಕ್ಟ್ ಅಲ್ವಾ? ಈ ವೈರ್ ಅನ್ನ ನಾನು ಸರ್ಕ್ಯುಲರ್ ತರ ಮಾಡ್ಕೋಬಹುದು, ಬೆಂಡ್ ಮಾಡಬಹುದು. ಕರೆಕ್ಟಾ? ಸೊ ಬೆಂಡ್ ಮಾಡಾದ್ಮೇಲೆ ಇದ್ರದ್ದು ಎಷ್ಟಿತ್ತು? ರೇಡಿಯಸ್ 3 ಸೆಂಟಿಮೀಟರ್ ಇತ್ತು. ಆದ್ರೆ ಈ ವೈರ್ ಟೋಟಲ್ ಲೆಂತ್ ಎಲ್ಲಿ? ಸಪೋಸ್ ಇದು A to B ಅಂತ ಅನ್ಕೊಳ್ಳಿ. ದಿಸ್ ಇಸ್ ಟೋಟಲ್ ಲೆಂತ್. ಅಂದ್ರೆ ನಾನು ಇಲ್ಲಿ A ಇಂದ ಸ್ಟಾರ್ಟ್ ಮಾಡಿ B ವರ್ಗೂ ಹಾಕಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಟೋಟಲ್ ಲೆಂತ್. ಟೋಟಲ್ ಲೆಂತ್ ಅಂದ್ರೆ ಏನಾಯ್ತು ಇಲ್ಲಿ? ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಆಯ್ತು, ವಿಚ್ ಇಸ್ 2πr. ಓಕೆ. ಸೊ ಇಲ್ಲಿ R3 ಇದ್ದಿದ್ರಿಂದ ಇಲ್ಲಿ 6π ಆಯ್ತು. ಸೊ ಈ A to B ಲೆಂತ್ ಎಷ್ಟಾಯ್ತು? 6π ಆಯ್ತು. ಈ ವೈರ್ ಅನ್ನ ಮತ್ತೊಂದು ಸರ್ಕಲ್, ಎಷ್ಟು ರೇಡಿಯಸ್? 48 ರೇಡಿಯಸ್ ಇರೋ ಸರ್ಕಲ್ ಮೇಲೆ ನೀವು ಸ್ಟಿಕ್ ಮಾಡಿದ್ರೆ ಈ ತರ ಒಂದೇನು ಸಿಗುತ್ತೆ. ಕರೆಕ್ಟಾ? ಇದ್ರ ಲೆಂತ್ ಎಷ್ಟಿತ್ತು? 6π. ಬಟ್ ದಿಸ್ ಇಸ್ ನಥಿಂಗ್ ಬಟ್ ಆರ್ಕ್ ಓನ್ಲಿ. ಸೊ ಇದು ಆರ್ಕ್ ಲೆಂತ್ ಆಯ್ತು, ಇದು ರೇಡಿಯಸ್ ಆಯ್ತು. ಸೊ ದಿಸ್ ಇಸ್ ಥೀಟಾ ದಟ್ ವಿ ಫೌಂಡ್ ಔಟ್. ಇಸ್ ದಿಸ್ ಮಚ್ ಕ್ಲಿಯರ್ ಟು ಎವ್ರಿವನ್? ಓಕೆ, ಎಸ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಏನ್ ಹೇಳ್ತಾರೆ? ತುಂಬಾ ಈಸಿ ಕ್ವೆಶನ್ ನೋಡಿ. ಏನ್ ಹೇಳ್ತಾರೆ? A large hand of the clock is 42 centimeter. Okay. Large andre the one which reaches the tip. Okay. So ಒಂದು minute hand ತಗೊಳ್ಳಿ. The large hand of the clock is 42 centimeter. So ಇದ್ರ ಲೆಂತ್ ಎಷ್ಟಿದೆ? 42 ಅಂತ ಇದೆ. Tell me, is this nothing but radius of the circle? Okay. So ಇದು radius of the circle ಆಯ್ತು. ಏನ್ ಹೇಳ್ತಾರೆ? How much distance does its extremity move in 20 minutes? Extremity ಅಂದ್ರೆ ಏನು? Tip of the hand. Okay, tip of the hand. ಈಗ ನೋಡಿ, suppose this is at 12. Okay, so this is at 12. ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ? ಈಗ ಸಪೋಸ್ ಅದು ಮೂವ್ ಆಗಿ 3 ಬಂತಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ಮೂವ್ ಆಗಿ 3 ಬಂತಂತ ಅನ್ಕೊಳ್ಳಿ. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ? ಇಲ್ಲಿ ಸಮ್ ಡಿಸ್ಟೆನ್ಸ್ ಇದು ಟ್ರಾವೆಲ್ ಮಾಡ್ತು. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು ಅನ್ನೋ ಕ್ವಶನ್. ಓಕೆ,
ಸೊ ಬೇಸಿಕಲಿ ಇದು ಪ್ರತಿ ಸಲ ಮೂವ್ ಆದಾಗ ಎಷ್ಟು ಮೂವ್ ಆಗುತ್ತೆ ಅಷ್ಟು ಸಮ್ ಡಿಸ್ಟೆನ್ಸ್ ಇದು ಟ್ರಾವೆಲ್ ಮಾಡ್ತಾ ಇದೆ. ಓಕೆ, ಸರಿ, ಏನ್ ಡಿಸ್ಟೆನ್ಸ್ ಅವ್ರು ಕೇಳ್ತಾ ಇರೋದು? ಫಸ್ಟ್ ಐ ವಿಲ್ ಟೇಕ್ ಹಿಯರ್ ಮಿನಿಟ್ ಹ್ಯಾಂಡ್. Minute hand is of 42 centimeter length, which becomes radius. How much does it travel in 20 minutes? Okay, so 20 minutes andre ella aiti nimdu point. This is 3, this is 4. Okay, so tell me, if it reaches from 12 to 4, is this 20 minutes or no? If it reaches from 12 to 4, is it 20 minutes or no? Yes, ma'am. Yes, okay. So ಅವ್ರು ಬೇಸಿಕಲಿ ಏನ್ ಕೇಳ್ತಾ ಇದ್ದಾರೆ, ಈ 12 ಇಂದ 4 ವರೆಗೆ 20 ಮಿನಿಟ್ಸ್ ಆದ್ರೆ ಇದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು ಅಂತ ಕ್ವೆಶನ್. ಓಕೆ, ಸೊ ಇದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು ಅಂತ ಕ್ವೆಶನ್. ಟೆಲ್ ಮಿ, ದಿಸ್ ಇಸ್ ನಥಿಂಗ್ ಬಟ್ ಆರ್ಕ್ ಲೆಂತ್ ಆಫ್ ದ ಸರ್ಕಲ್. ಎಸ್, ಸೊ ಬೇಸಿಕಲಿ ನನ್ಗೆ ಆರ್ಕ್ ಲೆಂತ್ ಫೈಂಡ್ ಮಾಡ್ಬೇಕು. ಆರ್ಕ್ ಲೆಂತ್ ಫೈಂಡ್ ಮಾಡಕ್ಕೆ ರೇಡಿಯಸ್ ಇದೆ, ಓಕೆ, ಆದ್ರೆ ನಮ್ಮ ಹತ್ರ ಏನಿಲ್ಲ ಇಲ್ಲಿ, ತೀಟಾ ಇಲ್ಲ. ಕರೆಕ್ಟಾ? ಸೊ ಸ್ವಲ್ಪ ತೀಟಾ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಪ್ಲೀಸ್ ಅಬ್ಸರ್ವ್. ಈಗ ಓಕೆ, ಹೇಗೆ ನಾನು ಇದನ್ನ ಹೇಳ್ಬೋದಂದ್ರೆ, ಓಕೆ, ಈಗ ಮಿನಿಟ್ ಹ್ಯಾಂಡ್ 60 ಮಿನಿಟ್ಸ್ ಅಲ್ಲಿ ಒಂದು ಕಂಪ್ಲೀಟ್ ರೊಟೇಷನ್ ಮಾಡುತ್ತೆ. ಇಸ್ ದಟ್ 360 ಡಿಗ್ರೀಸ್ ಆರ್ ನೋ? ಇದು ಮಿನಿಟ್ ಹ್ಯಾಂಡ್ ಇದೆ. ಒಂದು ಕಂಪ್ಲೀಟ್ ರೊಟೇಷನ್ ಮುಗಿಸಿದ್ಮೇಲೆ, ಒಂದು ಕಂಪ್ಲೀಟ್ ರೊಟೇಷನ್ ಅಂದ್ರೆ ಎಷ್ಟು ಮಿನಿಟ್ಸ್? 60 ಮಿನಿಟ್ಸ್. 60 ಮಿನಿಟ್ಸ್ ನಲ್ಲಿ ಒಂದು ಕಂಪ್ಲೀಟ್ ರೊಟೇಷನ್ ಮಾಡುತ್ತೆ. ಓಕೆ, ವಿಚ್ ಇಸ್ 360. ಹಾಗಾದ್ರೆ 20 ಮಿನಿಟ್ಸ್ ನಲ್ಲಿ ಎಷ್ಟು ಆಂಗಲ್ ಮಾಡುತ್ತೆ ಅಂತ ನಮ್ ಕ್ವೆಶನ್. ಓಕೆ, ಸೊ ನೀವ್ ಇದನ್ನ ರೇಷಿಯೋ ತಗೊಂಡ್ರೆ, ಟೆಲ್ ಮಿ, ಕ್ಯಾನ್ ಐ ರೈಟ್ ದಿಸ್ ಆಸ್ 360/60 into 20 or no? ಬರಿಬೋದಲ್ವಾ ನಾನು? 60 ಮಿನಿಟ್ಗೆ 360 ಆಂಗಲ್ ಆದ್ರೆ 20 ಮಿನಿಟ್ಸ್ಗೆ ಎಷ್ಟು? ಓಕೆ, ಸೊ 60 ಮಿನಿಟ್ಸ್ ಅಲ್ಲಿ ಒಂದು ರೆವಲ್ಯೂಷನ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಎಷ್ಟು? 360 ಆಗುತ್ತೆ. ಹಾಗಾದ್ರೆ ಫಾರ್ 20 ಮಿನಿಟ್ಸ್ಗೆ ಎಷ್ಟು? ಸೊ ಇದನ್ನ ನಾನು ರೇಷಿಯೋ ಅಂತ ಬರ್ಕೊಂಡ್ರೆ, ದಿಸ್ ರೇಷಿಯೋ ಇಸ್ ಕರೆಕ್ಟ್ ಆರ್ ನೋ? ಟೆಲ್ ಮಿ, ದಿಸ್ ರೇಷಿಯೋ ಇಸ್ ಕರೆಕ್ಟ್ ಆರ್ ನೋ? Yes, ma'am. ಎಸ್, ಓಕೆ. ಸೊ ಇವಾಗ ತೀಟಾ ಎಷ್ಟಾಗುತ್ತೆ ಇಲ್ಲಿ? ಸೊ ದಿಸ್ ಇಸ್ 3s, 3 1s, 3 120s. ಆದ್ರೆ ಇದು ನಾವು ಯಾವ್ದ್ರಲ್ಲಿ ಬರ್ಕೊಂಡಿದೀವಿ? ಡಿಗ್ರಿಯಲ್ಲಿ. ಆದ್ರೆ ಈ ಫಾರ್ಮುಲಾ ಯಾವ್ದು? ರೇಡಿಯನ್ ಬೇಕು. ಸೊ ರೇಡಿಯನ್ಗೆ ಕನ್ವರ್ಟ್ ಮಾಡೋಣ. π/180. ಸೊ ದಿಸ್ ಇಸ್ 200. 3 4s or 4 3s, ಸಾರಿ 4 18 ಇದೆಯಲ್ವಾ ಇಲ್ಲಿ? 6 2s, 6 3s, correct? So ಎಷ್ಟಾಯ್ತು? 2π/3. So now we got to know what is theta. R ಅಂತೂ ಅವರೇ ಕೊಟ್ಟಿದ್ರು, theta ಫೈಂಡ್ ಮಾಡ್ಕೊಂಡ್ವಿ. Now we can find the length. So what is length? R into theta. R ಎಷ್ಟಿದೆ? 42 ಇದೆ. ಇದೆಷ್ಟು ಸಿಕ್ತು? 2/3 into pi. Pi ಅಂದ್ರೆ ಎಷ್ಟು? 22/7. So this is 7. This is 6s. So this is 3 1s, 3 2s. So 2 into 2 into 22. Is this 88? Okay. So 2 into 2 is 4. 4 into 22 is 88. So what is your answer? 88 centimeter. Is this clear? Yes, ma'am. Okay. So I will do 1 or 2 more. Then we can wind up. Yes. This is very easy. I will come back to this question. Okay. This question is very easy. ಏನ್ ಹೇಳ್ತಾರೆ? A railway engine, okay, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. A railway engine is traveling along a circular railway track. Okay, so ಏನಾಗ್ತಾ ಇದೆ? There is a track which is in what shape? Circular shape ನಲ್ಲಿ ಇದೆ. Okay, so a railway engine is traveling along this. Okay, of radius 1500 meters. So what is the radius here? 1500 with a speed of 66 km per hour. ಅಂದ್ರೆ ಸಪೋಸ್ ಇದು ಇನಿಷಿಯಲ್ ಪಾಯಿಂಟ್ ಇದೆ. ಸೊ ಇದು 66 km per hour ಟ್ರಾವೆಲ್ ಮಾಡ್ತಾ ಇದೆ. ಕರೆಕ್ಟಾ? ಸೊ ಇದನ್ನ ಸ್ವಲ್ಪ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ತು ಅಂತ ಅನ್ಕೊಳ್ಳಿ. ಟೆಲ್ ಮಿ, ಇಸ್ ಇಟ್ ನಥಿಂಗ್ ಬಟ್ ದ ಆರ್ಕ್ ಲೆಂತ್ ಆಫ್ ದ ಸರ್ಕಲ್ ಆರ್ ನೋ?
Is it nothing but arc length of circle or no? Tell me. Yes, ma'am. ಸರಿ. ಸೊ ಏನ್ ಮಾಡ್ತಾ ಇದ್ದೆ, ಇಟ್ ಟ್ರಾವೆಲ್ಸ್ ಅಲಾಂಗ್ ದ ಟ್ರ್ಯಾಕ್. ಅಲಾಂಗ್ ದ ಟ್ರ್ಯಾಕ್ ಅಂದ್ರೆ ಏನು? ದಿಸ್ ಇಸ್ ದ ಅಲಾಂಗ್ ದಿ ಟ್ರ್ಯಾಕ್. ಓಕೆ, ಸೊ ದಿ ವಿಚ್ ವಿಲ್ ಗಿವ್ ಯು ಆರ್ಕ್ ಲೆಂತ್. ಹಾಗಾದ್ರೆ ಸಪೋಸ್ ನಾನು ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಒಂದು ಥೀಟಾ ಅಂತ ಸಿಗುತ್ತೆ. ಹಾಗಾದ್ರೆ ಫೈಂಡ್ ದ ಆಂಗಲ್ ಟರ್ನ್ಡ್ ಬೈ ದ ಇಂಜಿನ್ ಇನ್ 10 seconds. ಓಕೆ, 1 hour ನಲ್ಲಿ, ಪರ್ ಅವರ್ ಅಂದ್ರೆ 1 hourಗೆ ಎಷ್ಟು ಟ್ರಾವೆಲ್ ಮಾಡ್ತಾ ಇದೆ? ಇದು 66 ಕಿಲೋಮೀಟರ್. ಹಾಗಾದ್ರೆ ಈ 1 hourಗೆ 66 ಕಿಲೋಮೀಟರ್ ಆದ್ರೆ 10 seconds ಟ್ರಾವೆಲ್ ಆದ್ಮೇಲೆ ಅದು ಎಷ್ಟು ಆಂಗಲ್ ಸಬ್ಟೆಂಡ್ ಆಯ್ತು ಅಂತ. ಸಪೋಸ್ ಅಂದ್ರೆ ಇಲ್ಲಿ ಇನಿಷಿಯಲ್ ರೆಸ್ಟ್ ಮೇಲೆ ಇತ್ತು. ಸಪೋಸ್ 10 second ಅಂದ್ರೆ ತುಂಬಾ ಚಿಕ್ಕದು. ಓಕೆ, ತುಂಬಾ ಚಿಕ್ಕ ವ್ಯಾಲ್ಯೂ ಇಷ್ಟೇ ಅಂತ ಅನ್ಕೊಳ್ಳಿ. ಓಕೆ, ಹಾಗಾದ್ರೆ ಇಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಆಯ್ತು ಅಂತ ಕ್ವೆಶನ್. So first, everyone understood the question? Question ಅರ್ಥ ಆಗಿದ್ರೇನೆ ನಾನು ಸೊಲ್ಯೂಷನ್ ಹೋಗ್ತೀನಿ. Everybody understand question? Okay, fine. So ಇವಾಗ ನಾನು ಮತ್ತೆ ಒಂದ್ ಸ್ವಲ್ಪ ಇಲ್ಲಿ ಬರ್ಕೊಂತೀನಿ. So this is 1500 meters and this is 66 kilometer per hour. Okay, so please be very careful. ಈಗ ನೋಡಿ, ಇದು ಕಿಲೋಮೀಟರ್ per hour ನಲ್ಲಿದೆ, ಇದು ಮೀಟರ್ ನಲ್ಲಿದೆ. So first tell me, should I convert this to meter per second or no? Okay, Ma'am. put this into meter per second. So 66 into, should I convert here only? Okay, so this is into 1000 meter divided by 1 hour. 1 hour ನಲ್ಲಿ ಎಷ್ಟು ಮಿನಿಟ್ಸ್ ಇರ್ತವೆ? 60 minutes. ಮತ್ತೆ 1 minute ನಲ್ಲಿ ಎಷ್ಟು ಸೆಕೆಂಡ್ ಇರ್ತವೆ? 60 seconds. ಕರೆಕ್ಟ್? ಸೊ ಇದೆಷ್ಟಾಯ್ತು? 66 and this is 3600. Now it is in the form of meter per second. ನಾನು ಇಲ್ಲಿ ಏನ್ ಬರ್ದಿದ್ದೀನಿ, ಕರೆಕ್ಟ್ ಇದೆಯಾ ಇದು? ಓಕೆ, ಸೊ ಕಿಲೋಮೀಟರ್ ಟು ಮೀಟರ್ ಮಾಡಿದ್ವಿ, ಅವರ್ ದಿಂದ ಸೆಕೆಂಡ್ ಮಾಡಿದ್ವಿ. ಓಕೆ, 1 hour ನಲ್ಲಿ 60 minutes, ಅಗೇನ್ 1 minute ನಲ್ಲಿ 60 seconds. So 60 into 60. Therefore, okay, so L is how much now? This L is equals to R theta. So what will be theta? L by R. Okay, so L ಎಷ್ಟು ಸಿಕ್ತು ನಮಗೆ? 66. This is 66,000. This is 3,600 divided by R. R ಎಷ್ಟಿದೆ? 1500. So this is nothing but into 10 seconds. So per second ಗೆ ಇಷ್ಟಾದ್ರೆ 10 seconds ಗೆ ಎಷ್ಟಾಗುತ್ತೆ? Into 10. So this is this into 10 divided by 3600 into 1500. What all I can cancel? ಇಲ್ಲಿ ಒಂದು ಕ್ಯಾನ್ಸಲ್ ಆಯ್ತು, then ಇಲ್ಲೊಂದು ಕ್ಯಾನ್ಸಲ್ ಆಯ್ತು, ಇಲ್ಲಿ ಒಂದು ಕ್ಯಾನ್ಸಲ್ ಆಯ್ತು. ಸರಿ, what I can do? 6 6s are 6 11s are. Okay, so this is 11 by 6 into 15. Can I cancel anything further? No, right? No, ma'am. ಸೊ ಇದು ಎಷ್ಟು ಸಿಗ್ತಾ ಇದೆ ನಮ್ಗೆ? ಕರೆಕ್ಟಾ ಇದು? Did I miss any term? Okay, so ಇಷ್ಟು ಸಿಗ್ತಾ ಇದೆ. Still we have to convert this to what? Degree ಗೆ. Okay, so can anybody solve this and tell me degree ಅಲ್ಲಿ ಎಷ್ಟಾಗುತ್ತೆ ಅಂತ ಹೇಳ್ಬೋದಾ ಯಾರಾದ್ರೂ? Please try. I'll give you 1 minute. Did I miss any term here? Okay, no problem. Fine, I will only solve. So this is in terms of radians. Degree ಹೆಂಗ್ ಕನ್ವರ್ಟ್ ಮಾಡ್ತೀರಾ? 180 by pi. Okay, pi ಅಂದ್ರೆ 22 by 7. by 7 reciprocal ತಗೊಂಡ್ರೆ ಇಲ್ಲಿ ಹೋಯ್ತು. Okay, so now try to solve. Many things will get cancelled. 6 ones are 6 30s are. Okay, so 15 ones are 15 twos are, and 11 ones are 11 twos are. 2 cancel ಆಯ್ತು, 7 ಉಳಿತು, which is 7 degrees. So what is your answer? Answer is 7 degrees. Is this correct? Please check, is this 7 degrees or no? So ಇಲ್ಲಿ
11/6 into 15 ಸಿಕ್ಕಿತ್ತು. ದಿಸ್ ವಾಸ್ ಇನ್ ರೇಡಿಯನ್ಸ್, ಯಾಕಂದ್ರೆ ಈ ಫಾರ್ಮುಲಾ ಥೀಟಾ ಯಾವಾಗಲೂ ರೇಡಿಯನ್ಸ್ ಅಲ್ಲಿ ಇರುತ್ತೆ. ಕನ್ವರ್ಟ್ ದಿಸ್ ಟು ಡಿಗ್ರೀಸ್, 180/5. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದಿಸ್ ಒನ್ಸ್ ಅಗೇನ್. ಎನಿ ಡೌಟ್ಸ್ ಟು ಎನಿವನ್? No, ma'am. Okay. Shall I do one more or shall we end the class? Shall I do one more? Is everyone okay if I do one more class? Sorry, one more problem? Yes, ma'am. Okay. So one more I will do. This might be there in your NCERT, but just quantities ಬೇರೆ ಬೇರೆ ಇದಾವೆ ಅಷ್ಟೇ. ಇದೊಂದು ಮಾಡ್ತೀನಿ, then we will continue in the next class, no problem. Please read the question properly. ಏನ್ ಹೇಳ್ತಾರೆ? A wheel rotates making 20 revolutions per second. ಅಂದ್ರೆ ಒಂದು wheel ಇದೆ, it is rotating. Okay, it is rotating continuously. Okay, ಹೇಗೆ ಒಂದು ಸೆಕೆಂಡ್ ನಲ್ಲಿ ಎಷ್ಟು ರೆವಲ್ಯೂಷನ್ಸ್ ಕಂಪ್ಲೀಟ್ ಮಾಡ್ತಾ ಇದೆ? 20 ರೆವಲ್ಯೂಷನ್ಸ್. ಅಂದ್ರೆ ಅಷ್ಟು ಫಾಸ್ಟ್ ತಿರುಗ್ತಾ ಇದೆ ಅದು. ಹೇಗ್ ತಿರುಗ್ತಾ ಇದೆ ಅಂದ್ರೆ 1 ಸೆಕೆಂಡ್ ನಲ್ಲಿ 20 ರೆವಲ್ಯೂಷನ್ ಕಂಪ್ಲೀಟ್ ಆಯ್ತು. ಓಕೆ, if the radius of the wheel is 35 centimeter. ಸೊ ಇದನ್ನ ಎಷ್ಟಂತ ಕೊಡ್ತಾರೆ? 35 ಸೆಂಟಿಮೀಟರ್ ಅಂತ ಕೊಡ್ತಾರೆ. What linear distance does a point of its rim travel in 3 minutes? ಓಕೆ, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಹೌ ಮೆನಿ, ವಾಟ್ ಈಸ್ ದ ಅಮೌಂಟ್ ಆಫ್ ಟೈಮ್ ಇಟ್ ಇಸ್ ರೊಟೇಟಿಂಗ್? ಫಾರ್ 3 minutes. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಸೊ ಫಸ್ಟ್ 3 minutesಗೆ ಅದು ರೊಟೇಟ್ ಆಗ್ತಾ ಇದೆ. ಸರಿ, ಏನ್ ಹೇಳ್ತಾರೆ? ವಾಟ್ ಈಸ್ ದ ಲೀನಿಯರ್ ಡಿಸ್ಟನ್ಸ್ ಡಸ್ ಇಟ್ ಟ್ರಾವೆಲ್? ಅಂದ್ರೆ ಒಂದ್ ಸಲ ರೊಟೇಟ್ ಆದ್ಮೇಲೆ ಒಂದು ಡಿಸ್ಟನ್ಸ್ ಆಯ್ತು. ಏನಿದು ಡಿಸ್ಟನ್ಸ್? ನಥಿಂಗ್ ಬಟ್ ಸರ್ಕಂಫರೆನ್ಸ್. ಎಸ್ ಆರ್ ನೋ? Yes, ma'am. ಒಂದ್ಸಲ 2πr ಆಯ್ತು ಒಂದೇ ಸಲಕ್ಕೆ. ಮತ್ತೊಂದ್ಸಲ ತಿರುಗಿದ್ರೆ 2 into 2πr ಆಯ್ತು. ಮತ್ತೆ ಥರ್ಡ್ ರೆವಲ್ಯೂಷನ್ ಹೋದ್ರೆ 3 into 2πr ಆಯ್ತು. ಇಷ್ಟು ಡಿಸ್ಟನ್ಸ್ ಆಗ್ತಾ ಇದೆ. ಸೊ ಇದು ರಿಪೀಟ್ ಆಗ್ತಾ ಇದೆ. ಹಾಗಾದ್ರೆ 1 ಸೆಕೆಂಡ್ಗೆ ಅದು 20 ಸಲ ತಿರುಗಿದ್ರೆ 3 minutesಗೆ ಎಷ್ಟು ಸಲ ತಿರುಗುತ್ತೆ? ಅದಾದ್ಮೇಲೆ ಅದು ಎಷ್ಟು ಡಿಸ್ಟನ್ಸ್ ಕವರ್ ಮಾಡ್ತು? ಡಿಸ್ಟನ್ಸ್ ಕವರ್ ಮಾಡ್ತಂದ್ರೆ ನಥಿಂಗ್ ಬಟ್ ಇಂಟು 2πr. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಓಕೆ, ಸೊ ಐ ವಿಲ್ ರೈಟ್ ಹಿಯರ್. 1 ಸೆಕೆಂಡ್ಗೆ 20 ರೆವಲ್ಯೂಷನ್ ಆದ್ರೆ 3 minutesಗೆ ಎಷ್ಟು ರೆವಲ್ಯೂಷನ್ ಆಗುತ್ತೆ? ಫಸ್ಟ್ ಇದನ್ನ ಸೆಕೆಂಡ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ? ಅವ್ರು ಕೊಟ್ಟಿರೋದು ರೆವಲ್ಯೂಷನ್ಸ್ ಸೆಕೆಂಡ್ಸ್ಗೆ. ಸೊ ಫಸ್ಟ್ 3 into 60 seconds ಆಯ್ತು. ಕರೆಕ್ಟಾ? ಹಾಗಾದ್ರೆ ಅಂದ್ರೆ ಎಷ್ಟಾಯ್ತಿದು? 180 seconds. ಓಕೆ, ಆಮೇಲೆ 1 ಸೆಕೆಂಡ್ಗೆ 20 ರೆವಲ್ಯೂಷನ್ಸ್ ಆದ್ರೆ 180 secondsಗೆ into 20 revolutions. What I have written here, is this correct? Okay, so ಇಷ್ಟು ರೆವಲ್ಯೂಷನ್ಸ್ ಆದ್ವು. ಓಕೆ, ಸರಿ. ಸೊ ಇಷ್ಟು ರೆವಲ್ಯೂಷನ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು ಅನ್ನೋ ಕ್ವಶನ್. ಪರ್ ರೆವಲ್ಯೂಷನ್ಗೆ 2πr ಆದ್ರೆ ಇಷ್ಟು ರೆವಲ್ಯೂಷನ್ಗೆ ದಿಸ್ ವಿಲ್ ಬಿ ಇಂಟು 2πr. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 180 into 20 into 2. ಪೈ ಅಂದ್ರೆ 22/7. ಆರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 35 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ನಾವು this is 35 is in terms of centimeter. Okay, centimeter nalide. So now this is 7 ones are 7 5s are correct. So this is 180 into this I can write 20. This I can write 44 into 5. ಇದು ಯಾವ್ದ್ರಲ್ಲಿದೆ? ಸೆಂಟಿಮೀಟರ್ ನಲ್ಲಿ ಇದೆ. ಆದ್ರೆ ನೀವು ಕೊಟ್ಟಿರೋ ಕ್ವಶನ್ ಅಬ್ಸರ್ವ್ ಮಾಡಬಹುದು, ಎಲ್ಲಾ ಕಡೆ ಇದು ಕಿಲೋಮೀಟರ್ ನಲ್ಲಿ ಇದೆ. ಹೌ ಡು ಯು ಕನ್ವರ್ಟ್ ಸೆಂಟಿಮೀಟರ್ ಇಂಟು ಕಿಲೋಮೀಟರ್? ಡಿವೈಡ್ ಬೈ 10 to the power 5. Yes or no? Yes, ma'am. ಸೊ ಇಷ್ಟು ಮಾಡಿ ವಿಲ್ ಯು ಚೆಕ್ ದ ಆನ್ಸರ್ ಎಷ್ಟು ಸಿಗುತ್ತೆ ಅಂತ? ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಕ್ವೆಶನ್, ಡಿವೈಡ್ ಅಂಡ್ ಸಿ ವಾಟ್ ವಿಲ್ ಯು ಗೆಟ್ ದ ಆನ್ಸರ್. ಇಷ್ಟು ಟ್ರೈ ಮಾಡ್ತೀರಾ ಎಲ್ರು? Option A, ma'am.
ಆಪ್ಷನ್ ಎ ಬರುತ್ತಾ? ಓಕೆ, ವೆರಿ ಗುಡ್. ಎಸ್, 7.92 ಬರುತ್ತೆ. ಓಕೆ, ಸೊ ಐ ವಿಲ್ ರಿಪೀಟ್ ಮೈ ಕ್ವೆಶನ್. ಒಂದು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಸರ್ಕಲ್ ನಲ್ಲಿ ಏನಾದ್ರೂ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಒಂದು ಕಂಪ್ಲೀಟ್ ರೊಟೇಷನ್ ಬಗ್ಗೆ ಮಾತಾಡ್ತಾ ಇದ್ರೆ, ಇದು ಒಂದು ಕಂಪ್ಲೀಟ್ ರೊಟೇಷನ್ ಕಂಪ್ಲೀಟ್ ಮಾಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ವಿಚ್ ಇಸ್ 2πr. ಓಕೆ, ಸೊ ಹಾಗಾದ್ರೆ 1 ಸೆಕೆಂಡ್ ನಲ್ಲಿ 20 ರೆವಲ್ಯೂಷನ್ಸ್ ಆದ್ರೆ 3 ಮಿನಿಟ್ಸ್ ನಲ್ಲಿ ಎಷ್ಟು ರೆವಲ್ಯೂಷನ್ ಆಗ್ತವೆ? ಫಸ್ಟ್ ಮಿನಿಟ್ ಅನ್ನ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 3 × 60. ಸೊ ಇಷ್ಟು ಸೆಕೆಂಡ್ಸ್ ಆದ್ವು. ಸೊ 1 ಸೆಕೆಂಡ್ ಗೆ 20 ಆದ್ರೆ 120 ಎಷ್ಟಾಗುತ್ತೆ? 120 × 20. ಓಕೆ, ಸೊ ಇಷ್ಟು ರೆವಲ್ಯೂಷನ್ಸ್ ಆದ್ವು. ಪರ್ ರೆವಲ್ಯೂಷನ್ ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ? 2πr. ಓಕೆ, ಸೊ ಟೋಟಲ್ ರೆವಲ್ಯೂಷನ್ ಇಂಟು 2πr. ಆಮೇಲೆ ಕೊಟ್ಟಿರೋದು ಸೆಂಟಿಮೀಟರ್ ನಲ್ಲಿತ್ತು ರೇಡಿಯಸ್, ಸೊ ದಟ್ ವಿ ಕನ್ವರ್ಟೆಡ್ ಟು ಕಿಲೋಮೀಟರ್ ವಿಚ್ ಇಸ್ ಡಿವೈಡೆಡ್ ಬೈ 10⁵. Okay, option A. Yes, very good. Is the question clear to everyone? Yes, ma'am. Okay. ನಾನು ಇಲ್ಲಿ ಒಂದು ಕ್ವೆಶನ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಕ್ವೆಶನ್. ಟ್ರೈ ಮಾಡ್ತೀರಾ? ನಾನು ಜಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ವಿಲ್ ಯು ಟ್ರೈ ಇಟ್ ಆಸ್ ಹೋಮ್? Okay, ma'am. ಓಕೆ, ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಐ ವಿಲ್ ಎಂಡ್ ದ ಕ್ಲಾಸ್. ಏನ್ ಹೇಳ್ತಾ ಇದ್ದಾರೆ? Kurukshetra is 64 kilometers from Ambala. Find the nearest second angle subtended at the center of the earth. Okay, by joining the arc of these two towns, and the radius of the earth is 6400 kilometers. Okay, ಏನ್ ಹೇಳ್ತಾರೆ? ಇದು earth ಇದೆ which is in this shape. ಏನ್ ಹೇಳ್ತಾ ಇದ್ದಾರೆ? The radius is 6400. Okay, kilometers. ಆಮೇಲೆ ಎರಡು ಟೌನ್ ಇದಾವೆ. Okay, say for example one town is here, Kurukshetra, one more town is here, say Ambala. Okay, so ಈ ಟೌನ್ ಇಂದ ಈ ಟೌನ್ ಗೆ ಎಷ್ಟು ಡಿಸ್ಟೆನ್ಸ್ ಇದೆ? 64 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಕೆ, ಹಾಗಾದ್ರೆ ನೀವು ಈ ಎರಡು ಟೌನ್ ಅನ್ನ ಸೆಂಟರ್ ಜೊತೆ ಜಾಯಿನ್ ಮಾಡಿದ್ರೆ ಇಲ್ಲಿ ಸಿಗೋ ಆಂಗಲ್ ಎಷ್ಟು ಅಂತ ಕ್ವೆಶನ್. ಓಕೆ, ಬಟ್ ಇಲ್ಲಿ ಸಿಗೋ ಆಂಗಲ್ ನಿಮ್ಗೆ ರೇಡಿಯನ್ ನಲ್ಲಿ ಸಿಗುತ್ತೆ. ಈ ರೇಡಿಯನ್ ಅನ್ನ ನೀವು ನೋಡ್ಬೋದು ಎಲ್ಲಾ ಕಡೆ ಮಿನಿಟ್ ಡಿಗ್ರಿಯಲ್ಲಿ ಇದೆ. ಸೊ ರೇಡಿಯನ್ ಅನ್ನ ಡಿಗ್ರಿ ಮೆಜರ್ಮೆಂಟ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ವಿಚ್ ಫಾರ್ಮುಲಾ ವಿಲ್ ಯು ಅಪ್ಲೈ? L = r θ. ವಿಲ್ ಯು ಆಲ್ ಟ್ರೈ ದಿಸ್ ಮ್ಯಾಚ್? ಓಕೆ, ಸೊ ಇಲ್ಲಿ L ವ್ಯಾಲ್ಯೂ ಎಷ್ಟಾಗುತ್ತೆ? 64 ಆಗುತ್ತೆ. R ವ್ಯಾಲ್ಯೂ ಎಷ್ಟಾಗುತ್ತೆ? 6400 ಆಗುತ್ತೆ. ಸೊ θ ವಿಲ್ ಬಿ ವಾಟ್? L/r, which you will get as 1/100. So convert this to degree. Degree ಹೆಂಗ್ ಕನ್ವರ್ಟ್ ಮಾಡ್ತೀರಾ? 180/5. ಇಷ್ಟು ಮಾಡ್ತೀರಾ ಎಲ್ರು? Yes, ma'am. Okay, good. Either write down or take a screenshot, or take a screenshot. I will end the class. Okay, everybody copied? Yes, please see that tomorrow also I will be taking maths only. ಆಮೇಲೆ ನಾಳೆ ನಾನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಮೇಲೆ ಇನ್ನೊಂದೆರಡು ಕ್ವೆಶನ್ ಮಾಡಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸ್ಟಾರ್ಟ್ ಮಾಡೋಣ. ಸೊ ಪ್ಲೀಸ್ ದಯವಿಟ್ಟು ನಾಳೆವರೆಗೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಗ್ರಾಫ್, ಆಮೇಲೆ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಎಲ್ಲರೂ ಸ್ವಲ್ಪ ಪರ್ಫೆಕ್ಟ್ ಮಾಡಿ. ನೀವು ಇನ್ನೂ ಪರ್ಫೆಕ್ಟ್ ಮಾಡಿಲ್ಲ ಅಂದ್ರೆ ಅಟ್ ಲೀಸ್ಟ್ ಸಿಟ್ ವಿತ್ ಯೋರ್ ನೋಟ್ಸ್ ಇನ್ ದ ಕ್ಲಾಸ್. ಓಕೆ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅದು ಗೊತ್ತಿಲ್ಲ ಅಂದ್ರೆ ಎಂಟೈರ್ ಚಾಪ್ಟರ್ ನಮ್ಗೆ ಏನು ಮಾಡಕ್ಕಾಗಲ್ಲ. ಓಕೆ, ಸೊ ಸ್ವಲ್ಪ ಗ್ರಾಫ್, ಆಮೇಲೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಒಂದು ಟೇಬಲ್ ಕೊಟ್ಟಿರ್ತಾರೆ ನಿಮ್ಗೆ, ಕಾಲೇಜಲ್ಲಿ ಹೇಳಿರ್ತಾರೆ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಎವ್ರಿಥಿಂಗ್ ಲಿಟಲ್ ಬಿಟ್ ರಿವೈಸ್ ಅಂಡ್ ಕಮ್. ಇಸ್ ದಟ್ ಓಕೆ? Okay, Yes, ma'am. ಓಕೆ, ಎಸ್. ಸೊ ಟೆಸ್ಟ್ ಎಲ್ಲ ಆಗಿದ್ರೆ ಟ್ರಿಗ್ನೋಮೆಟ್ರಿ ಮೇಲೆ ಒಳ್ಳೇದು, ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಇನ್ನು ಟೆಸ್ಟ್ ಎಲ್ಲ ಬರ್ದಿಲ್ಲ ಮ್ಯಾಮ್, ಇನ್ನು ಸ್ವಲ್ಪ ನಾವು ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಸಿಟ್ ವಿತ್ ದ ಲಿಸ್ಟ್ ಆಫ್ ಫಾರ್ಮುಲಾ. ಓಕೆ, ಎಸ್ Okay, ma'am. ಎಸ್ ಫೈನ್. ಎಲ್ಲಿ ಹೋಯ್ತದ ಕ್ವಶನ್? ಇದೇ ಕ್ವಶನ್ ಅಲ್ವಾ? ಸರಿ, ಸೊ ಆಪ್ಷನ್ಸ್ ನೋಡ್ಕೊಳ್ಳಿ. ಗೆಟ್ ಬ್ಯಾಕ್ ವಿತ್ ದ ಆನ್ಸರ್ ಟುಮಾರೋ. ಐ ವಿಲ್ ಎಂಡ್ ದ ಕ್ಲಾಸ್. ಸಿ ಯು ಎವ್ರಿ ಒನ್. ಸಿ ಯು ಅಗೇನ್ ಟುಮಾರೋ ಓನ್ಲಿ. ಟೇಕ್ ಕೇರ್ ಟಿಲ್ ದೆನ್.